ನಿನಗೆ ಬೇಕಾದವರಾದ್ರೆ ನೀನು ಬೇರೆ ಮನೆ ಮಾಡ್ದಾಗ ಬೇಕಾದ್ರೆ ಬರಲಿ. ಇದು ನಮ್ಮನೆ, ಇಲ್ಲಿ ನಿನಗೆ ಮಾತ್ರ ಇರೋಕ್ ಜಾಗ ಕೊಟ್ಟಿರೋದಷ್ಟೇ. ಅಗ್ರಹಾರದ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಆ ತರ ನಮ್ಗೆ ಯಾವುದೇ ಫ್ರೀಡಮ್ ಇಲ್ಲ. ಮುಖಕ್ಕೆ ಬಣ್ಣ ಹಚ್ಚೋದಂತೂ ಕನಸಿನಲ್ಲೂ ಇಲ್ಲ. ತಿರುಪತಿಗೆ ಹೋಯ್ತು ಅಂತಂದ್ರೆ ಓ ನೀವು ಮಾಯಾಮೃಗದಲ್ಲಿ ಮಾಡಿದಿಲ್ಲ ಅಂತ ದೇವ್ರ ಮುಂದೆ ನಿಲ್ಸೋರು. ನೆಗೆಟಿವ್ ಶೇಡ್ ಅಂತ ಶುರುವಾಗಿದ್ದು ಅದು ನನ್ನಿಂದಾನೇ ಶುರುವಾಗಿದ್ದು. ಅಷ್ಟೊಂದು ಯಾರೋ ರೋಡಲ್ಲಿ ಹೋಗ್ತಾ ಈ ಸರಳ ಮನೆ ಕಡೆ ಇವಳೇನೆ ಅಂತ ನೆಟ್ಗೆ ಬರೆದು ಹೋಗೋರು. ಸ್ಕೂಲಲ್ಲೆಲ್ಲ ಮಕ್ಳಿಗೆ ಏನ್ ನಿಮ್ಮಮ್ಮ ಇಷ್ಟೊಂದೆಲ್ಲ ಗೋಳಿಕೋತಾರ ಅಂತ ಹೇಳೋ ಮಕ್ಳು ಬಂದು ಅಳೋರು. ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ದೇವ್ರ ಹತ್ರ ಕ್ಷಮೆ ಕೇಳಕ್ ಬಂದ್ರ ಅಂತ ಕೇಳೋರು. ವೀಣಾ ಸುಂದರ್ ಕ್ಯಾರಿಂಗ್. ಅವಾಗ ನಾವು ಮಗು ನೋಡಕ್ಕೆ ಹೋದ್ವಿ, ನನ್ನನ್ನ ಒಳಗಡೆ ಬಿಡ್ಲಿಲ್ಲ. ಮಗು ಆಗಿದೆ, ಮಗುನೇನಾದ್ರೂ ಸಾಯಿಸ್ಬಿಟ್ರೆ ನಾವ್ ಏನ್ ಮಾಡೋದು, ನಾವ್ ಬಿಡೋದಿಲ್ಲ ಅಂದ್ರು. ತುಂಬಾ ಥ್ಯಾಂಕ್ಸ್ ನಿಮಗೆ. ನನಗೆ ಅದೇ ಕೃಷ್ಣ ಅಂದ ತಕ್ಷಣ ನಿಜವಾಗ್ಲೂ ರಾಮ ಕೃಷ್ಣ ಎಲ್ಲ ನಮ್ಮ ಹೆಸರು ಕೇಳಿದ ತಕ್ಷಣ ನಮ್ಗೊಂಥರ ಗೂಸ್ ಬಂಪ್ಸ್ ಬರುತ್ತೆ. ಹುಷಾರ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಮೋಸಗಳಾಗತ್ತೆ, ಜೀವನ ಅದೆಲ್ಲ ನಡೆಯುತ್ತೆ. ಇದು ನೋಡಿ ಸಾಮಾನ್ಯ ಇವಾಗ 40-60 ಸೈಟಲ್ಲಿ ತುಂಬಾ ಇವಾಗ ಎಲ್ಲ ದೊಡ್ಡ ದೊಡ್ಡ ಫ್ಲಾಟ್ಗಳು ಕಟ್ತಾರೆ. ಬಟ್ ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ, ಹೀಗೆ ಇರಲಿ ಅಂತ. ಇದು ಏನಂದ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಬೇಕಾಗಿರೋದು, ಮನುಷ್ಯನಿಗೆ ಮನಸ್ಸಿಗೆ ನೆಮ್ಮದಿ. ಆ ನೆಮ್ಮದಿನ ಇಲ್ಲಿ ಕಂಡ್ಕೊಂಡಿದ್ದೀವಿ. ಸೊ ಅದೆಲ್ಲ ದೇವರಿಗೆ ಸಮರ್ಪಣೆ. ನನ್ನ ಹಸ್ಬೆಂಡ್ನ ಕೊಲ್ಲೋದಕ್ಕೇನೆ ಮಾಳವಿಕಾ, ಶ್ರೀಧರು, ದಾಕ್ಷಾಯಿಣಿ ಸೋಮೇಶ್ವರ ಬೆಟ್ಟ ಕರ್ಕೊಂಡು ಹೋಗಿದ್ದಾರೆ. ನಂದು ಆ್ಯಕ್ಚುಲಾಗಿ ಮುತ್ತಾತ ಎಲ್ಲ ಇದ್ದಿದ್ದು ಅರ್ಕಲ್ಗೂಡ್ ಅಂತ. ಬಟ್ ನಾನು ಅರ್ಕಲ್ಗೂಡ್ನ ನೋಡಿಲ್ಲ. ನಾವು ಹುಟ್ಟಿದ್ದೆಲ್ಲ ನಾನು ಮೈಸೂರು, ಮೂಲತಃ ಮೈಸೂರು. ತಾಯಿ ಮನೆಯೂ ಮೈಸೂರು, ತಂದೆನೂ ಮೈಸೂರು. ಮೈಸೂರಿನಲ್ಲೇ ಹುಟ್ಟಿ ಆಮೇಲೆ ನನಗೆ ಅರ್ಕಲ್ಗೂಡ್ ಅಂತ, ನನ್ನ ಶ್ರೀಮತಿ ಅರ್ಕಲ್ಗೂಡ್ ಅಂತ ಇತ್ತು ಅಂದರೆ ಮುತ್ತಾತ ಎಲ್ಲ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಅರ್ಕಲ್ಗೂಡ್. ಹೌದು, ಶ್ರೀಮತಿ ಅರ್ಕಲ್ಗೂಡ್ ಅಂತ ನಂದು ಇರುತ್ತೆ. ಸೊ ಹಾಗಾಗಿ ಯಾಕೆ ಬಹಳ ಸಂತೋಷ ಕಾಣಿಸ್ತಿದ್ದಾರೆ. ಅರ್ಕಲ್ಗೂಡು ಹೌದು, ಅದೇ ಹಾಸನದ ಹತ್ರ ಇರೋ ಅರ್ಕಲ್ಗೂಡು. ಸೊ ಅಲ್ಲಿ ಅದು ಹೆಸರು ಇಟ್ಕೊಂಡಿದ್ದಕ್ಕೋಸ್ಕರನಾದ್ರೂ ಹೋಗಿ ನೋಡ್ಕೊಂಡ್ ಬಂದ್ವಿ ನಾವು. ಹೋದ ವರ್ಷ ಹೋಗಿ ನೋಡ್ಕೊಂಡು ಬಂದ್ವಿ ನಾವು. ನನ್ನ ಕುಟುಂಬದ ಹಿನ್ನೆಲೆ ಅಂದ್ರೆ ನಾವು ತುಂಬಾ ರಿಲಿಜಿಯಸ್. ಮೈಸೂರು ಒಂದು ಅಗ್ರಹಾರ ಅಂತ ಕೇಳಿರ್ಬೋದು. ಅಗ್ರಹಾರದ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಆ ಥರ. ಅಂದ್ರೆ ನಮ್ಗೆ ಯಾವುದೇ ಫ್ರೀಡಮ್ ಇಲ್ಲ, ಒಂಥರ ಸ್ಟ್ರಿಕ್ಟ್, ಒಂಥರ ಮುಖಕ್ಕೆ ಬಣ್ಣ ಹಚ್ಚೋದಂತೂ ಕನಸಿನಲ್ಲೂ ಇಲ್ಲ. ಮತ್ತೆ ಎಲ್ಲ ಒಟ್ಟು ಕುಟುಂಬ, ತಾತ, ಅಜ್ಜಿ, ದೊಡ್ಡಪ್ಪಂದರು, ಚಿಕ್ಕಪ್ಪಂದರು, ಅವರ ಮಕ್ಕಳು ಎಲ್ಲ ದೊಡ್ಡ ಫ್ಯಾಮಿಲಿಯಿಂದ ಬಂದವಳು ನಾನು. ಸೊ ಅವರೆಲ್ಲರೂ ಲಾಯರ್ ಆಗಿದ್ರು. ಒಂಥರ ತುಂಬ ಶ್ರೀಮಂತ ಕುಟುಂಬ ಇದು. ಆ ಶ್ರೀಮಂತ ಕುಟುಂಬ ಫೈನಾನ್ಷಿಯಲ್ ವೈಸ್ ಅಷ್ಟೇ. ಇದಕ್ಕೆ ಬಂದಾಗ ನಮ್ಮದು ಒಂದರ ತುಂಬ ಪೂಜೆ ಪುನಸ್ಕಾರಗಳು, ಮಡಿವಂತಿಕೆ ತುಂಬ ಆ ಥರ ಇದ್ದಿದ್ದು. ಒಂದು ಜಾಸ್ತಿ ಯಾರ ಜೊತೆಲೂ ಮಿಕ್ಸ್ ಆಗ್ತಿರ್ಲಿಲ್ಲ, ಯಾರ ಜೊತೆಲೂ ಮಾತಾಡ್ತಾ ಇರಲಿಲ್ಲ. ಅವಾಗೆಲ್ಲ ಹಾಗೇ ಇದ್ದಿದ್ದು. ಸೊ ಅದು ನಡ್ಕೊಂಬಂತು. ನನ್ನ ನಂತರ ಸ್ವಲ್ಪ ಚೇಂಜ್, ಬದಲಾವಣೆಗಳು ಜಾಸ್ತಿ ಆಗ್ತಾ ಇದೆ ಇದಷ್ಟೇ. ಇಲ್ಲಿ ಮೈಸೂರಲ್ಲಿ? ಮೈಸೂರು, ಹೌದು. ಇಲ್ಲಿ ಅಗ್ರಹಾರ, ಮೈಸೂರು ಅಂದರೆ ಅಗ್ರಹಾರದ ಕುಟುಂಬ ಅಂತ ಹೇಳಿದ್ದು. ನಮ್ಮ ತಾತ ಎಲ್ಲ ಇದ್ದಿದ್ದು ಕೃಷ್ಣಮೂರ್ತಿಪುರಮು ಬಲ್ಲಾಳ್ ಹೋಟೆಲ್ ಅಂತ ಹೇಳ್ತಾರೆ. ಅದ್ರ ಹತ್ರ ನಮ್ಮ ದೊಡ್ಡಪ್ಪನ ಮನೆ ಇದ್ದಿದ್ದು, ನಮ್ಮ ತಾತ ಇದ್ದಿದ್ದು. ಸೊ ಅಲ್ಲಿದ್ದಿದ್ದು. ಆಮೇಲೆ ನಮ್ಮ ತಂದೆ ಬ್ಯಾಂಕಲ್ಲಿದ್ದರು. ಹಾಗಾಗಿ ನಮ್ಮದು ಟ್ರಾನ್ಸ್ಫರಬಲ್ ಜಾಗ. ನಮ್ಮ ತಂದೆದು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆದರೂ ಅಲ್ಲೆಲ್ಲ ನಾವು ಹೋಗ್ತಾ ಇರ್ತಿದ್ವಿ. ನಮ್ಮ ತಂದೆ ಕಾರ್ಪೊರೇಷನ್ ಬ್ಯಾಂಕಲ್ಲಿದ್ದರು. ಅವ್ರಿಗೆ 2 ವರ್ಷ 3 ವರ್ಷಕ್ಕೆ ಒಂದೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಟ್ರಾನ್ಸ್ಫರ್ ಆದಾಗಲೆಲ್ಲ ನಾವು ಹೋಗ್ತಾ ಇದ್ವಿ. ಹಾಗಾಗಿ ನಮ್ಮ ವಿದ್ಯಾಭ್ಯಾಸ ಅಲ್ಲೇ ನಿಲ್ಲಿಸೋದು, ಮತ್ತೆ ಮುಂದುವರ್ಸೋದು, ಮುಂದೆ ಹಾಗೆ ಆ ಥರ ನಡ್ಕೊಂಡು ಬಂತು. ಇಲ್ಲೊಂದಷ್ಟು ಅಲ್ಲೊಂದಷ್ಟು ಯಾವ ಟ್ರಾನ್ಸ್ಫರ್ ಆಗಿದ್ರಿ? ನಾವು ಸುಮಾರು ನೋಡಿದ್ವಿ. ಯಾವುದೋ ನಾನು ಸಣ್ಣೋಳಿದಾಗ ಇದೇನೋ ಹಳಿಯಾಳ ಅಂತ ನಾನು ನೋಡಿರಲಿಲ್ಲ. ಅದು ಹಳಿಯಾಳ ದಾಂಡೆ ಅಲ್ಲೆಲ್ಲೋ ನೋಡಿದ್ದು. ಅದು ನೋಡಿರಲಿಲ್ಲ. ಬ್ಯಾಡ್ಗಿನಲ್ಲಿದ್ರಂತೆ. ಅವಾಗೆಲ್ಲ ನನ್ನ ಪುಟ್ಟ ಮಗು, ನನಗೆ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗ್ಲಿಂದ ದೊಡ್ಡಬಳ್ಳಾಪುರದಲ್ಲಿ ಇದ್ದಿದ್ದು, TNS ಅವರ ಊರಲ್ಲಿ. ಆವಾಗಲೇ ನಮಗೆ TNS ನಾವು ಎಲ್ಲ ಒಂದೇ ರೋಡಲ್ಲಿ ಇದ್ವಿ ನಾವು. TNS ತಂದೆ ತಾಯಿ, ನಮ್ಮ ತಂದೆ ತಾಯಿ, ಅವರ ಅಕ್ಕ ತಂಗಿಯರು, ನಮ್ಮ ಅಕ್ಕಂದರು ಎಲ್ಲರೂ ಅವರೆಲ್ಲ ನಾವು ಜೊತೆನಲ್ಲೇ ಬಂದರು. ದೊಡ್ಡಬಳ್ಳಾಪುರದಲ್ಲಿ ನಾನು ನರ್ಸರಿಯಿಂದ 9th ಸ್ಟ್ಯಾಂಡರ್ಡ್ವರೆಗೂ ದೊಡ್ಡಬಳ್ಳಾಪುರ, ಆಮೇಲೆ 10th ದಾವಣಗೆರೆ, ಆಮೇಲೆ PUC 2 ವರ್ಷ PUC ಮಂಡ್ಯ, ಆಮೇಲೆ ಮತ್ತೆ ಬೆಂಗಳೂರು, ಮೈಸೂರು, ಹೀಗೆ ಓದ್ಕೊಂಡು ಬಂದಿರೋದು. ಓಕೆ, ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ ಆಗಲೇ. ಒಂಥರ ಅಗ್ರಹಾರದ ಕುಟುಂಬ ಎಲ್ಲೂ ಬರೆಯಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಬದುಕೆ ನಿಮ್ಮನ್ನು ಹಲವು ಕಡೆ ಬರೆಯಕ್ಕೆ ಬಿಟ್ಟಿದೆ ನೋಡಿ. ಬದುಕು ನಮಗೆ ಹೇಗೆ ತೊಗೊಂಡು ಹೋಗುತ್ತೋ ಅದು ಗೊತ್ತಿಲ್ಲ. ಬೇರೆ ಎಲ್ಲಿರುತ್ತೆ, ಬ್ರಾಂಚಸ್ ಎಲ್ಲೆಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅಲ್ಲ, ಹಾಗೆ ಬೇರು ನಮ್ದಲ್ಲಿದು ಬ್ರಾಂಚಸ್ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ ಅದಷ್ಟೇ. ಅದಕ್ಕೆ ಎಲ್ಲೆಲ್ಲೇ ಬರುತ್ತೆ ಅಲ್ಲಿಗೆ ಹೋಗುತ್ತೆ. ನಾವು ಅಷ್ಟೇ, ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಅಷ್ಟೇ. ಮಗನ ಕಾರಣಕ್ಕೆ ಇನ್ನು ನನ್ನ ಮಗಳು ಏನೇ ನರಕ ಅನುಭವಿಸ್ಬೇಕೋ ಈ ಮನೆಯಲ್ಲಿ ಆ ಪಾಂಡುರಂಗಂಗೆ ಗೊತ್ತು. ಬಾಲ್ಯ ನಮಗೆಲ್ಲ ಅವಾಗೆಲ್ಲ ಬರೀ ತಿನ್ನೋದು, ಆಟ ಆಡೋದು ಅಷ್ಟೇ ನಮಗೆ ಗೊತ್ತಿದ್ದು. ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಇದ್ದಿದ್ದು. ಅದೆಲ್ಲ ಅವಾಗೆಲ್ಲ ಬರೀ ಮಕ್ಕಳ ಜೊತೆನಲ್ಲಿ, ಹುಡುಗರ ಜೊತೆನಲ್ಲಿ ಆಟಗಳು ಜಾಸ್ತಿ. ಲಗೋರಿ ಅಂತೆ,
ಅದೆಲ್ಲ ಈಗಿನ ಮಕ್ಕಳಿಗೆ ಬಹುಶಃ ಹೆಸರುಗಳು ಗೊತ್ತಿರೋದಿಲ್ಲ. ಐಸ್ ಪೈಸ್ ಅಂತೆ, ಲಗೋರಿ, ಆಮೇಲೆ ಬಚ್ಚ ಆಟಗಳು, ಮತ್ತು ಏನದು ಗೋಲಿ, ಎಲ್ಲ ಆಟಗಳು ಆಡಿ ಆಟದಿಂದನೇ ಬಂದವಳು. ಅವಾಗೆಲ್ಲ ಓದೋದ್ರ ಕಡೆ ನಮಗೆ ಗಮನನೇ ಇರಲಿಲ್ಲ. ಸರಿ, ಬರೀ ಆಟ, ನಾಟಕ. ಅವಾಗ ಕದ್ದು ಮುಚ್ಚಿ ನಾಟಕ, ಸ್ಕೂಲ್ಗಳಲ್ಲಿ ನಾಟಕ ಮಾಡ್ತಾ ಇದ್ದಿದ್ದು. ಹೇಳ್ತಾ ಇರಲಿಲ್ಲ, ಅವಾಗಲೇ ಬೈಯೋರು ಮನೆಯಲ್ಲಿ. ಹೇಳ್ದಲ್ಲೇ ಒಪ್ಕೊಂಬಿಡೋದು. ನಾಟಕ ದಿವಸ ಹೇಳ್ತಾ ಇದ್ವಿ, ನಾಟಕ ಇದೆ ಬನ್ನಿ ಅಂತಂದರೆ ಬೈಯೋರು. ಅವಾಗ ಚೆನ್ನಾಗಿತ್ತು ಬಾಲ್ಯ, ಮಾತ್ರ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀವಿ. ಅವಾಗ ನಾವು ಬಾಲ್ಯ ಅಂದರೆ ಬೇರೆ ಇನ್ನೇನಿಲ್ಲ, ಅವ್ರವ್ರ ಮನೆ ಹೋಗೋದು, ಊಟ ಮಾಡೋದು, ಬರೋದು, ಅದೇ ನಮ್ಗೊಂದು ದೊಡ್ಡ ಖುಷಿ ಅವಾಗ. ಈಗ ನಮಗೆ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ನಮ್ಗೆ ಅದಿಲ್ಲ. ಯಾರು ಕೊಡ್ತಾರೋ ಅವ್ರ ಮನೆಗೆ ಹೋಗೋದು, ತಿನ್ನೋದು. ಚೆನ್ನಾಗಿತ್ತು. ಅಲ್ಲಿ ತೇರು ಅಂತ ಆಗ್ತಿತ್ತು ದೊಡ್ಡಬಳ್ಳಾಪುರದಲ್ಲಿ. ಸೊ ಘಾಟಿ ಫೇಮಸ್, ಅಲ್ಲೆಲ್ಲ ಹೋಗ್ತಾ ಇದ್ವಿ. ಸೊ ಚೆನ್ನಾಗಿತ್ತು ಬಾಲ್ಯ, ಫ್ಯಾಂಟಾಸ್ಟಿಕ್ ಬಾಲ್ಯ, ನೆನಪಿಸ್ಕೊಳ್ಳೋವಂಥ ಬಾಲ್ಯ. ನಮ್ಮದು ತಂದೆ ಸ್ಟ್ರಿಕ್ಟಾ? ತಂದೆ ನನ್ನ ವಿಷಯದಲ್ಲಿ ಸ್ಟ್ರಿಕ್ಟ್ ಇರಲಿಲ್ಲ. ಯಾಕೆ ನಾವು 5 ಜನ ಹೆಣ್ಮಕ್ಳು. 5 ಜನ ಹೆಣ್ಮಕ್ಳಲ್ಲಿ ಏನೋ ಸ್ವಲ್ಪ ನನ್ನ ಕಡೆ ಸ್ವಲ್ಪ ನಮ್ಮ ತಂದೆಗೆ ಒಲವು ತುಂಬ ಜಾಸ್ತಿ ಇತ್ತು, ಪ್ರೀತಿ ಜಾಸ್ತಿ ಇತ್ತು. ಕೊನೆಯವರಲ್ಲಿ ಲಾಸ್ಟ್ ಬಟ್ ಒನ್, ನಾನು 4ನೇವಳು. ನಾನು ಅವಾಗ ತುಂಬ ದಪ್ಪಕ್ಕೆ ತುಂಬ ಗುಂಡ್ಗುಂಡಕ್ಕಿದ್ದೆ. ಸೊ ನನಗೆ ಪುಟ್ಟಿ ಅಂತ ನನ್ನನ್ನು ಕರೀತಾ ಇದ್ದಿದ್ದು ನಮ್ಮ ತಂದೆ. ಸೊ ಅವರು ತುಂಬ ಪ್ರೀತಿ ತೋರಿಸೋರು. ನಾನು ಏನು ಕೇಳಿದ್ರು ಕೊಡಿಸೋರು. ನಮ್ಮ ಮನೆ ಗಂಡು ಮಗ ನೀನು ಅಂತ ಹೇಳೋರು ಯಾವಾಗ್ಲೂ. ನಾನು ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ. ಮತ್ತು ಬ್ಯಾಂಕ್ಗೆಲ್ಲ ಹೋದಾಗ ಶೀಸ್ ಮೈ ಡಾಟರ್ ಅಂತ ತುಂಬ ಹೆಮ್ಮೆಯಿಂದ ಎಲ್ಲರಿಗೂ ಪರಿಚಯ ಮಾಡಿಸೋರು. ಸೊ ಇವತ್ತಿಂದೆಲ್ಲ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಸೊ ಅವರ ನೆನಪಿನಲ್ಲೇ ಇರ್ತೀವಿ ನಾವು ಅಷ್ಟೇ. ಬಾಲ್ಯದಲ್ಲಿ ಅದೇ ಅಲ್ಲೆಲ್ಲ ಹೇಗೆ ಅಂತಂದರೆ, ಈ ಸತ್ತೋದಾಗ ಒಂದು ಕಡೆ ಹೋಗಿ ಎಲ್ಲ ಹೂಳೋದು ಅದೆಲ್ಲ ಒಂದು ಮಾಡೋರು. ನಾವೆಲ್ಲ ತುಂಬ ಚಿಕ್ಕವರು, ನಮಗೆ ಗೊತ್ತಿಲ್ಲ, ಸ್ಮಶಾನ. ಅಲ್ಲಿ ಗೋವಿಂದ ಗೋವಿಂದ ಅಂದ್ಕೊಂಡು ಈ ದುಡ್ಡೆಲ್ಲ ಹಾಕ್ಕೊಂಡು, ಕಡಲೆಪುರಿ ಎಲ್ಲ ಹಾಕ್ಕೊಂಡು ಹೋಗೋರು. ಮನೆಯಲ್ಲಿ ನಮಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಸೊ ನಾನು ಓಡಿ ಹೋಗ್ತಿದ್ದೆ. ಅಲ್ಲಿ ಓಡಿ ಹೋಗ್ಬಿಟ್ಟು ಅಲ್ಲಿ ಕಾಯ್ತಾ ಇರೋದು, ಯಾರಾದರೂ ಇವತ್ತು ಸತ್ತಿದಾರ ಅಂತ. ರೋಡಲ್ಲಿ ಹೋಗ್ತಿರ್ಬೇಕಾರೆ ಅವರೆಲ್ಲ ಹಾಕೊಂಡು ಆ ದುಡ್ಡೆಲ್ಲ ತೊಗೊಳೋದು. ದುಡ್ಡೆಲ್ಲ ತೊಗೊಂಡು ಅಂಗಡಿಗೆ ಹೋಗಿ ಚಾಕ್ಲೇಟ್ ತಿನ್ನೋದು. ಈ ಥರದ್ದೆಲ್ಲ ಒಂದು ತುಂಬ ನೆನಪುಗಳು ನಮಗೆ. ಟೀನೇಜ್ ಅವರೆಲ್ಲ ಅವಾಗ ತುಂಬ ದೊಡ್ಡವರು. ಅವ್ರ ಮನೆಗೆ ಹೋಗ್ತಿದ್ವಿ. ಏನಂದ್ರೆ ಅವ್ರ ಮನೆಯಲ್ಲಿ ತಿನ್ನಕ್ಕೆ ಕೊಡೋರು ಅಂತ ಹೇಳಿ ಹೋಗ್ತಾ ಇದ್ದಿದ್ದು. ಹಿಂದೆ ಅವ್ರ ಮನೆಯಲ್ಲೆಲ್ಲ ತುಂಬ ಗಿಡಗಳಿರ್ತಿತ್ತು. ಅಲ್ಲಿ ಹೋಗಿ ಕದ್ಕೊಂಡು ತಿನ್ನೋಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು. ಅಂದ ತಕ್ಷಣ ಓಡ್ಬಿಡ್ತಿದ್ವಿ. ಸೊ ಆ ಥರದ್ದು. ಆಮೇಲೆ ಅವ್ರ ಮನೆ ಹತ್ರನೇ ನಮಗೆಲ್ಲ ಈ ಸಿಗುಂಬಳಕಾಯಿ ನನಗೆ ಇಷ್ಟ. ಅದು ಸಾಮಾನ್ಯ ಏನು ಮಾಡ್ತೀರಿ ಅಂತಂದರೆ, ನಾವು ಜನವರಿ 14-15 ಸಂಕ್ರಾಂತಿ ಬಂದಾಗ ದಾನ ಅಂತ ಕೊಡ್ತಾರೆ, ಸಿಗುಂಬಳಕಾಯಿ ದಾನ ಅಂತ ಕೊಡ್ತಾರೆ. ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಏನಂದ್ರೆ ಅವ್ರ ಮನೆಗೆ ಹೋದ್ರೆ ನಮಗೆ ತಿನ್ನಕ್ಕೆ ಕೊಡ್ತಾರೆ ಅಷ್ಟೇ. ಅದು TNS ಸರ್ ಅವ್ರ ಪಕ್ಕದ ಮನೆಯಲ್ಲಿ ಇದ್ದಿದ್ದು. ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಅವ್ರಿಗೆ 1 ನಿಮಿಷ ಕೂತ್ಕೊಂತ ಹೇಳಿ ಇಷ್ಟದಪ್ಪ ಕುಂಬಳಕಾಯಿ ತರ್ತಾಯಿದ್ರು. ಅಂದರೆ ಬ್ರಾಹ್ಮಣರು ದಾನ ಮಾಡಬೇಕು ಅನ್ನೋದು. ಇದಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮ ಬೈತಾರಲ್ಲ, ದಾನ ಇಸ್ಕೊಂಡಿದ್ರೆ ಬೈತಾರಲ್ಲ, ಸುಮ್ಮನೆ ಕೊಟ್ಟರೆ ಓಕೆ, ದಾನ ಅಂತ ಹೇಳಿ ಕೊಡ್ತಾರಲ್ಲ. ಸೊ ಅದು ದೌಡೋಗಿ ಅವ್ರ ಮನೇಲಿ ಮುಚ್ಚಿಟ್ಕೊಂಡು ಇರ್ತಾಯಿದ್ವಿ ನಾವು. 9 ಗಂಟೆ 9:15 ನಮ್ಮ ತಂದೆ ಬ್ಯಾಂಕಿಗೆ ಹೋಗೋರು. ಆ ಟೈಮ್ನಲ್ಲಿ ನಮ್ಗೆಲ್ಲರಿಗೂ ಒಟ್ಟಿಗೆ ಕೂತ್ಕೊಂಡು ಊಟ, ಸಾಲು ಹೌದು, ಕೆಳಗಡೆ ಕೂತ್ಕೊಂಡು ಊಟ 9 ಗಂಟೆ 9:15 ಊಟ ಆಗುತ್ತೆ. 10 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು. ಸರಿ, 9 ಗಂಟೆಗೆ ಊಟ ಮಾಡಿ. ಟಿಫನ್ ಅಲ್ಲ, ಊಟನೇ ನಮ್ಮ ಮನೇಲೆಲ್ಲ ಊಟ, ಇಡ್ಲಿ ಪುಳಿಯೋಗರೆ ಏನಿಲ್ಲ. 9 ಗಂಟೆ 9:30 9:30 ಒಳಗಡೆ ಒಳ್ಳೆ ಊಟ, ಅನ್ನ, ಹುಳಿ, ಸಾರು, ಪಲ್ಯ, ಫುಲ್ ಮೀಲ್ಸ್. ಊಟ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗೋದು ನಾವು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಮನೆಗೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲಿ ಹೋಗೋಷ್ಟೊತ್ತಿಗೆ ಅಲ್ಲಿ ಅವರು ತಿಂಡಿ ಟೈಮು ಅವ್ರ ಮನೇಲಿ ಅಲ್ಲಿ ಮತ್ತೆ ತಿಂಡಿ ತಿನ್ನೋದು. ಅವರು ದಿವಸ ತಿಂತಿದ್ದಾಗ ಕೇಳಿದ್ರು ನನ್ನ, ನೀನು ದಿವಸ ಇಲ್ಲಿ ತಿಂತಾ ಇದೆಯಲ್ಲ, ನಿಮ್ಮ ಮನೇಲಿ ಊಟ ಹಾಕಲ್ವಾ ಅಂದರೆ, ಇಲ್ಲ ಹಾಕಲ್ಲ ಅಂದೆ. ಯಾಕೆ ನಿಂಗಿರೋದು ಮಲ್ತಾಯಿನಾ ಅಂದರು. ಹೌದು ಅಂದೆ. ನನಗೆ ಅವಾಗ ಮಲ್ತಾಯಿ ಅಂದ್ರೇನು ಸ್ವಂತ ತಾಯಿ ಗೊತ್ತಿಲ್ಲ ನಮಗೆ. ನಮಗೇನು ತಿನ್ನಕ್ಕೆ ಬೇಕಷ್ಟೇ. ಅವ್ರು ಅದಾದಮೇಲೆ ಅಯ್ಯೋ ಪಾಪ ಅವಳಿಗಿರೋದು ಮಲ್ತಾಯಿ ಅಂತೆ, ಊಟ ಹಾಕಲ್ವಂತೆ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಹಾಕೋಕ್ಕೆ ಶುರು ಮಾಡಿದ್ರು. ಅದು ತಿಂದಮೇಲೆ ಮತ್ತೆ ಸ್ಕೂಲಲ್ಲಿ ಅವ್ರ ಮಗಳಿಗೆ ಕಳಿಸೋರು ಊಟ, ನನಗೂ ಕೊಡೋರು. ಅದರಲ್ಲಿ ಪಾಪ ಮಲ್ತಾಯಿ ಅವರು ಮನೇಲಿ ಏನು ಕೊಡ್ತಾರೋ ಏನು ಬಿಡ್ತಾರೋ ಅವಳಿಗೂ ಕೊಡು ಅಂತ ಹೇಳಿ ಅದನ್ನು ಕೊಡೋರು. ಅಲ್ಲೂ ತಿಂತಿದ್ದೆ.
ಅಲ್ಲಿಂದ ಬಂದಮೇಲೆ ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಊಟ ಜೋರು ಇರ್ತಿತ್ತು. ಅಲ್ಲಿ ಸಾಯಂಕಾಲ ತಿಂಡಿ ತಿನ್ನು, ಮತ್ತೆ ರಾತ್ರಿ ಊಟ ಮಾಡು, ಆಟ ಆಡು, ಅಷ್ಟೇ. ನಮಗೇನು ಹೊಟ್ಟೆ ತುಂಬ ತಿನ್ನಕ್ಕೆ ಯಾರು ಕೊಡ್ತಾರೋ ಅಲ್ಲಿಗೆ ಹೋಗೋದು. ಮಲ್ತಾಯಿನೋ ಸ್ವಂತ ತಾಯಿನೋ ಯಾರಿಗೊತ್ತು. ಇದು ನಮ್ಮ ತಾಯಿಗೆ ತುಂಬ ವರ್ಷ ಹೇಳಿರಲಿಲ್ಲ. ಆಮೇಲೆ ಒಂದು ದಿವಸ ಹೇಳಿದೆ, ನನಗೆ ತುಂಬ ದೊಡ್ಡೋಳಾಗಿ ಬುದ್ಧಿ ಎಲ್ಲ ಬಂದಮೇಲೆ, ಅಮ್ಮ ಒಂದು ವಿಷಯ ಹೇಳಿದ್ರೆ ನಿಂಗೆ ಬೇಜಾರಾಗತ್ತೆ. ಏನು? ಈ ಥರ ನನಗೆ ಅವರು ರಾಜ್ಕಮಲ ಮನೆಗೆ ಹೋಗ್ತಿದ್ದಾಗ ಊಟ ಮಾಡ್ಕೊಂಡು ಹೋಗ್ತಿದ್ದೆ, ಅಲ್ಲಿ ನಿಂಗಿರೋದು ಸ್ವಂತ ತಾಯಿನ ಮಲ್ತಾಯಿನ ಅಂತಂದರು. ನಂಗೆ ಗೊತ್ತಿಲ್ಲ ಅಂದರೆ ನೀನು ಮಲ್ತಾಯಿನ ಇರೋದು ಅಂತಂದರು. ಹೌದು ಅಂತ ಹೇಳಿದೆ ನಾನು. ಅದಕ್ಕೆ ನೀನು ಊಟ ಮಾಡಿದ್ಮೇಲೆ ಅಲ್ಲಿ ಹೋಗ್ತಿದ್ದೆ, ನೀನು ನನಗೆ ಮಲ್ತಾಯಿ ಅಂದ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ, ನನಗೆ ಸ್ವಂತ ತಾಯಿಗೂ ಮಲ್ತಾಯಿಗೂ ನನಗೆ ವ್ಯತ್ಯಾಸನೇ ಗೊತ್ತಿರಲಿಲ್ಲ. ಏನಮ್ಮ ಇಂಥ ಕೆಲಸ ಮಾಡಿದೀಯ? ಸೊ ನಮಗೆಲ್ಲ ಬರೀ ಈ ಥರದ್ದೇನೆ. ಅಲ್ಲಿ ಒಂದು ತೇರೆಲ್ಲ ಆಗ್ತಿದ್ದಾಗ ಇಷ್ಟು ದಪ್ಪ ಸೌಟಲ್ಲಿ ಪಾಯಸಗಳು, ಅದು ತುಂಬ ರುಚಿ ಇರ್ತಿತ್ತು. ಅದು ನಾವೆಲ್ಲ ಹೋಗೋದು, ಎಷ್ಟು ತಿಂತಿದ್ದೀವಿ ಅಂತಂದರೆ ಆ ತೇರಾಗೋದನ್ನು ಕಾಯ್ತಾ ಇದ್ವಿ. ಇನ್ನೇನು ಬರ್ತಾ ಇದೆ, ಫೆಬ್ರವರಿ ಟೈಮ್ನಲ್ಲಿ ಬರುತ್ತೆ. ಹೋದಾಗ ಚೆನ್ನಾಗಿ ಹೋಗೋದು, ಪಾಯಸ ಕುಡಿಯೋದು, ಇನ್ನೊಂದು ಸಾಯಂಕಾಲದ ಅಷ್ಟೊತ್ತಿಗೆ ಮತ್ತೆ ಹೋಗೋದು. ಅದು ಏನು ದೇವರು ಅದು ಎಷ್ಟು ಹೊಟ್ಟೆ ಕೊಟ್ಟಿರ್ತಿದ್ನೋ ಆ ಟೈಮ್ನಲ್ಲಿ. ಏನು ಬಹುಶಃ ನನಗೆ ಇವಾಗ ಅನ್ಸೋದು, ಅವಾಗ ತಿಂದಿರೋದು ಆ ಶಕ್ತಿ ಇನ್ನೂ ನನಗೆ ಇವಾಗಿದೆ ಅಂತ. ಅದಕ್ಕೇ ನನಗೆ ಡಯೆಟಲ್ಲಿ ನನಗೆ ನಂಬಿಕೆ ಇಲ್ದಿರೋದು ಅದೇ. ಯಾಕೆ ಚೆನ್ನಾಗಿ ತಿಂದು ನಿಮಗೆ ಅದು ಫ್ಯಾಟ್ ಬರ್ನ್ ಮಾಡ್ತಾ ಇದ್ರೆ ನಿಮ್ಗೆ ಎಲ್ಲಿ ಬರುತ್ತೆ ಮೈ? ಎಲ್ಲಿ ದಪ್ಪ ಆಗ್ತೀರಿ? ಎಲ್ಲಿ ದಪ್ಪ ಆಗ್ತದೆ? ಸೊ ಚೆನ್ನಾಗಿ ತಿರಿ, ಚೆನ್ನಾಗಿ ಕರಗಿಸಿ ಅಷ್ಟೇ. ಅಷ್ಟೇ. ನೀವು ಯಾಕೆ ಕಷ್ಟಪಡೋದು ಯಾತಕ್ಕೆ? ಅದು ತಿನ್ನಬಾರ್ದು ಅಂತ. ಮನೆ ಫುಡ್ಡು, ಹೊರಗಡೆದು ಓಕೆ. ಇವಾಗೆಲ್ಲ ತುಂಬ ಹೋಟೆಲ್ಸು, ಜಂಕ್ ಫುಡ್ಸು ಅದೆಲ್ಲ ಇರುತ್ತೆ. ನಂಗೆ ಜಂಕ್ ಅಷ್ಟು ಇಷ್ಟ ಇಲ್ಲ, ಬಟ್ ತಿನ್ನಲೇಬೇಕು ಅಂತಂದಾಗ ತಿಂತೀನಿ, ಇಷ್ಟಪಟ್ಟಂತೂ ತಿನ್ನೋದಿಲ್ಲ. ಆ ಥರ ದೊಡ್ಡಬಳ್ಳಾಪುರ ಅಂದ ತಕ್ಷಣ ನಮ್ಗೆ ಈವನ್ ಟುಡೇ ನಗು ಬರುತ್ತೆ ನಮಗೆ. ಅವ್ರದ್ದು ನಮ್ಮದು ಹೇಗಿತ್ತು ಅಂತಂದರೆ, ಅವಾಗೆಲ್ಲ ಒಂಥರ ತಾರಸಿ ಥರ ಮನೆಗಳಿರ್ತಿರ್ಲಿಲ್ಲ. ಸೊ ನಮ್ಮ ಮನೇಲಿ ಮಳೆ ಬಂದು ಒದ್ದಾಯಿತು ಅಂದರೆ TNS ಅವ್ರ ಮನೆಗೆ ಹೋಗಿ ಮಲ್ಕೋತಾ ಇದ್ವಿ. ನಾನು ತುಂಬ ಚಿಕ್ಕವಳು ಅವಾಗ. ಸೊ ಅವಾಗ್ಲಿಂದನೇ ಅವರು ನಮ್ಮ ಜೊತೆಯಲ್ಲಿ ಒಂಥರ ಅವರ ಸಣ್ಣ ವಯಸ್ಸಿಂದನೇ ನಮ್ಮನ್ನವರು ಚೆನ್ನಾಗಿ ನೋಡ್ಕೊಂಡಂಥ. ಸೊ ಅವರು TN ಸೀತಾರಾಮ್ ಅವರು ಬೇಸಿಕ್ಲಿ ಗೌರಿಬಿದನೂರು. ಹೌದು, ದೊಡ್ಡಬಳ್ಳಾಪುರದಲ್ಲಿದ್ದರು. ಹೌದು, ಗೌರಿಬಿದನೂರಿನಲ್ಲಿ ಅವ್ರದ್ದೆಲ್ಲ ಲ್ಯಾಂಡ್ಸ್ ಎಲ್ಲ ಇತ್ತು. ದೊಡ್ಡಬಳ್ಳಾಪುರ ಅವ್ರ ವಾಸ. ಹೌದು, ದೊಡ್ಡಬಳ್ಳಾಪುರದಲ್ಲಿ ಇದ್ರು ಅವರು. ಇವತ್ತಿಗೂ ಅವ್ರ ಸ್ವಂತ ಮನೆಯಲ್ಲ ಅಲ್ಲಿದೆ. ಓಕೆ. ಸೊ ನಮ್ಗೆ ಅಲ್ಲಿಂದನೇ ಪರಿಚಯ ಅವರು. ಸೊ ಅಂತ 5 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ? ಇಲ್ಲ, ಗಂಡು ಮಕ್ಕಳಿಲ್ಲ. ಓಕೆ. ಮರಳಿ ಯತ್ನವ ಮಾಡು ಅವಾಗೆಲ್ಲ ಹಾಗೆ ಅಲ್ವಾ ಇರ್ತಿದೆ ಇದು. ಅದೇ. ಓಕೆ. ಸೊ ನಿಮ್ಮ ಅಕ್ಕದ್ರಲ್ಲಿ ಏನು ಮಾಡ್ತಾರೆ ಈಗ? ನನಗೆ ಇಬ್ಬರಕ್ಕಂದ್ರೆ ಇಲ್ಲೇ ಇದ್ದಾರೆ, ರಾಮಕೃಷ್ಣ ಆಶ್ರಮದ ಹತ್ರ ಇದ್ದಾರೆ. ಇನ್ನೊಬ್ಳಕ್ಕ ಕೋವಿಡಲ್ಲಿ ಹೋಗ್ಬಿಟ್ಲು. ಸೊ ಇನ್ನೊಬ್ಳು ಸಿಸ್ಟ್ರು ಮೈಸೂರಿನಲ್ಲಿದ್ದಾಳೆ. ಸೊ ನಾವು ವಿ ಆರ್ ಓನ್ಲಿ 4 ಸಿಸ್ಟರ್ಸ್ ಇವಾಗ. ಪಾಂಡುರಂಗ ಏನ್ ಮಾತು ಅಂತ ಆಡ್ತಿದ್ಯಾ ಪಾಪಮ್ಮ? ತೆಗೆದು ಬಾರ್ಸಕ್ಕೆ ಅವಳೇನು ಚಿಕ್ಕ ಮಗು. ಕಾಲೇಜ್ ಡೇಸ್ ಅದೇ ಅಲ್ಲಿ ಆದಮೇಲೆ ದಾವಣಗೆರೆ, ಅಲ್ಲಿ 9th ಸ್ಟ್ಯಾಂಡರ್ಡ್ ಆದಮೇಲೆ ದಾವಣಗೆರೆಗೆ ಬಂದು, ದಾವಣಗೆರೆಯಲ್ಲಿ ಅದು 1 ವರ್ಷ ಇದ್ದಿದ್ದು. ಅಲ್ಲಿ 10th ಆಯಿತು. ಅದಾದಮೇಲೆ ನಮ್ಮ ತಂದೆಗೆ ಮತ್ತೆ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಯಿತು. ಮಂಡ್ಯದಲ್ಲಿ ಬಂದ್ವಿ. ಮಂಡ್ಯದಲ್ಲಿ ಅಲ್ಲಿ PUC ಎಲ್ಲ ಅಲ್ಲಿ ಮಂಡ್ಯದಲ್ಲಿ ಮಾಡಿದ್ದು. ಯಾವುದು PS? ಅಲ್ಲಿ ಇಲ್ಲ, ವಿಮೆನ್ಸ್ ಕಾಲೇಜ್ ಇತ್ತು ಅಲ್ಲಿ ಓದಿದ್ವಿ. ಮತ್ತೆ ಅಲ್ಲಿಂದ ನಮ್ಮ ತಂದೆಗೆ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು. ಸೊ ಹೀಗೆ ಆಗ್ತಿತ್ತಲ್ಲ ಅಂತ ನಾನಿಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನನಗೆ ಸೈಕಾಲಜಿ ಓದಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಸೈಕಾಲಜಿ, ಸೋಷಿಯಾಲಜಿ, ಎಕನಾಮಿಕ್ಸ್ ತೊಗೊಂಡು APS ಕಾಲೇಜಲ್ಲಿ ಅಲ್ಲಿ ನಾನು ಪರ್ಸ್ಯೂ ಮಾಡಿದೆ. ಸೈಕಾಲಜಿನಲ್ಲಿ ನನಗೆ ಅದರಲ್ಲಿ ನನ್ನ ಸ್ಪೆಷಲ್ ಸಬ್ಜೆಕ್ಟ್ ಅದರಲ್ಲಿ ಅಬ್ನಾರ್ಮಲ್ ಸೈಕಾಲಜಿ ಆ್ಯಂಡ್ ಚೈಲ್ಡ್ ಸೈಕಾಲಜಿ. ಸೊ ನನಗದು ತುಂಬ ಫೇವರೇಟ್ ಸಬ್ಜೆಕ್ಟ್ ಆಯಿತು. ಸೊ ಅದರಲ್ಲಿ ಮತ್ತೆ ಪರ್ಸ್ಯೂ ಮಾಡಿ ಅದನ್ನೆಲ್ಲ ನಾನು ಕೌನ್ಸಿಲಿಂಗ್ ಎಲ್ಲ ಕೊಡ್ತಾಯಿದ್ದೆ. ಸೊ ಹೀಗೆ ನಡ್ಕೊಂಬಂತು. ಆಮೇಲೆ ಸ್ವಲ್ಪ ಪುರಂದರದಾಸರು ಅವರ ಬಗ್ಗೆ ಎಲ್ಲ ನನಗೆ ತುಂಬ ಆಸಕ್ತಿ ತುಂಬ ಆಯಿತು. ಸೊ ಅದನ್ನು ಓದಿದೆ. ಡಿಪ್ಲೊಮಾ ಇನ್ ಡ್ರಾಮಾ ಮಾಡಿದೆ. ಡಿಪ್ಲೊಮಾ ಇನ್ ಡ್ರಾಮಾ ನಾನು ಯೂನಿವರ್ಸಿಟಿಗೆ 2nd ರ್ಯಾಂಕ್ ತೊಗೊಂಡೆ. RT ರಾಮ ಅವರೆಲ್ಲ ಇದ್ದರು. ಹೌದು. ನಾಟಕ ಇದು ಅವರು ಅದರಲ್ಲಿ ನಾಟಕ ಡಿಪ್ಲೊಮಾ ಇನ್ ಡ್ರಾಮಾ ಮಾಡಿದೆ. ಅದರಲ್ಲಿ ಯೂನಿವರ್ಸಿಟಿಗೆ 2nd ರ್ಯಾಂಕ್ ತೊಗೊಂಡ್ಮೇಲೆ ಅದು ಬೇಕು, ನಾಟಕ ಮುಂದುವರಿಸ್ತೀನಿ ಅನ್ನೋ ಇದಿಲ್ಲ ಅಲ್ಲ, ಬಟ್ ಆಸೆ, ಅದು ಮುಖಕ್ಕೆ ಬಣ್ಣ ಹಚ್ಚುವ ಆಸೆಗೆ ಬಂದೆ. ಅದು ಹೇಳಿ ಮನೆಯಲ್ಲಿ ನಾನೇನು ಸುಮ್ಮನೆ ಓದ್ತೀನಿ, ನಾನೇನು ನಾಟಕ ಎಲ್ಲ ಮಾಡೋದಿಲ್ಲ ಅಂತೆಲ್ಲ ಹೇಳಿ ಅವಾಗ BS ರಾಮರಾವ್, BS ನಾರಾಯಣ ರಾವ್ ಅವರೆಲ್ಲ ನನಗೆ ಒಂದು ರೋಲ್ಗಳೆಲ್ಲ ಕೊಡ್ತಾಯಿದ್ರು. ಸೊ ಅದು ಡಿಪ್ಲೊಮಾ ಆದಮೇಲೆ ಸುಮಾರು ದಿವಸ ಅಲ್ಲೇ ನಾಟಕಗಳೆಲ್ಲ ಮಾಡ್ಕೊಂಡಿದ್ದೆ. ಅದೇ ನನ್ನ ಟರ್ನಿಂಗ್ ಪಾಯಿಂಟ್ ಬಹುಶಃ ಅದೇ ಅಂತ ಅನ್ಸತ್ತೆ ಈ ಫೀಲ್ಡಿಗೆ ಬರೋದಕ್ಕೆ. ಅವಾಗೆಲ್ಲ ನಾಟಕಗಳು ಮಾಡ್ತಿದ್ದಾಗ ಮನೆಯಲ್ಲಿ, ಕಾಲೇಜಲ್ಲಿ ಓದ್ತಿದ್ದಾಗ್ಲೂ ನಾಟಕಕ್ಕೆ ಒಪ್ಕೊಂಡ್ಬಿಡ್ತಿದ್ದೆ. ರಿಹರ್ಸಲ್ಸ್ ಮಾಡಬೇಕಲ್ಲ, ಅವಾಗ ಮನೇಲಿ ಗಲಾಟೆ ಮಾಡೋರು. ಸೊ ಕದ್ದು ಮುಚ್ಚಿ ಎಲ್ಲ ಹೇಳಿ ಏನೋ ಮಾಡಿ ನಾಟಕ ದಿವಸ ಇವತ್ತು ನಾಟಕ ಇದೆ ಬನ್ನಿ ಅಂತ ಹೇಳ್ತಿದ್ದೆ. ನೀನು ಈ ಥರ ನಾಟಕ ಮಾಡ್ತಾಯಿತ್ತು ಅಂದರೆ ಮುಖಕ್ಕೆ ಬಣ್ಣ ಹಚ್ಕೊಳ್ತಿದ್ರೆ ನಿನ್ನನ್ನು ಯಾರು ಮದುವೆ ಮಾಡ್ಕೊಳ್ತಾರೆ? ನಾಟಕ ಎಲ್ಲ ಬೇಡ, ಅದು ನಮಗೆಲ್ಲ ಅಲ್ಲ, ನಮ್ಮ ಬ್ರಾಹ್ಮಣರು ಬಣ್ಣ ಹಚ್ಕೋಬಾರ್ದು,
ಇದೆಲ್ಲ ತುಂಬ ಇತ್ತು. ಅದು ಎಲ್ಲ ರಿಲಿಜಿಯಸ್ ಫ್ಯಾಮಿಲಿ, ಅದರಲ್ಲಿ ತುಂಬ ಮಡಿ ಆ ಥರ ಇದ್ದು ಫ್ಯಾಮಿಲಿನಲ್ಲಿ ತುಂಬ ಕಷ್ಟ ಅದು ಆ್ಯಕ್ಚುಲಾಗಿ. ಅದೇನೋ ಅದನ್ನು ಮಾಡ್ಕೊಂಡು ಬಂದೆ. ಹಾಗೆ ನಾಟಕಗಳು ಅದೆಲ್ಲ ತುಂಬ ಮಾಡಿ, ಆಮೇಲೆ ಸುಮಾರು BV ರಾಜಾರಾಮ್ ಅವ್ರದ್ರಲ್ಲಿ ನಾಟಕಗಳು, ಅದು ಫ್ರೀಲಾನ್ಸರ್ ಕಲಾ ಗಂಗೋತ್ರಿ, ಅದರಲ್ಲಿ ನಾಟಕ ಮಾಡಿದೆ. ಹಾಗೆ ತುಂಬ ಯಾರು ಕರೆದ್ರೂ ಒಂಥರ ನಾಟಕಗಳದೊಂಥರ ಹಾಗೆ ಸೈಡಲ್ಲೇ ಬರ್ತಿತ್ತು. ಅದು ಅವಾಗೆಲ್ಲ ಇದೆಲ್ಲ ಇರಲಿಲ್ಲಲ್ಲ, ಚಾನಲ್ಗಳು ಅದೆಲ್ಲ ಇರಲಿಲ್ಲ. ಸೊ ಸೀರಿಯಲ್ ಅಂತ ಇರಲಿಲ್ಲ ಅವಾಗ. ಸೊ ಹಾಗೆ ಅದೇ ಮುಂದುವರ್ಕೊಂಡು ಬಂತು. ಬಟ್ ಆಮೇಲೆ ಮತ್ತೆ ಅದು PTA ಸ್ಕೂಲಲ್ಲಿ, ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಸ್ಕೂಲ್ ಇದೆ, ಅಲ್ಲಿ ಡ್ರಾಮಾ ಆ್ಯಂಡ್ ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡಿದೆ. ಅದು BA ಆದ BA ಆಗಿ ಡಿಪ್ಲೊಮಾ ಇನ್ ಡ್ರಾಮಾ ಆದಮೇಲೆ, ಆಮೇಲೆ ಅದು ಮಾಡಿದ್ಮೇಲೆ ಒಂದು ಬ್ಯಾಂಕಲ್ಲಿ ಕೆಲಸ ಸಿಕ್ತು ನನಗೆ, ಸಿಟಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಒಂದು 500 ಜನ ಇಂಟರ್ವ್ಯೂದಲ್ಲಿ ನನ್ನನ್ನು ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಅದು ಏನಾಯಿತು, ಒಂದು 4-5 ದಿವಸ ಹೋಗಿದ್ದೆ. 4-5 ದಿವಸ ಹೋದಾಗ ಯಾರೊಬ್ಬರು ಲೇಡಿಗೆ ಅವ್ರು ಹತ್ಕೊಬಂದರು. ಏನಂದರೆ ಅವ್ರ ಗಂಡ ತೀರ್ಕೊಂಬಿಟ್ರು, 3 ಮಕ್ಕಳು. ನನಗೆ ಕೆಲಸ ಬೇಕು ಅಂತ ಹೇಳಿ ಕೇಳಕ್ಕೆ ಬಂದರು. ಅಲ್ಲಿ ಅವ್ರು ಹೇಳಿದ್ರು, ನೋಡಿ ಈಗ 3 ದಿವಸ ಆಗಿದೆ, ಯಾರೂ ಇಲ್ಲ, ಇವಾಗ ಯಾರಾದರೂ ಕೆಲಸ ಬಿಡ್ತು ಅಂದರೆ ಆ ಕೆಲಸ ನಿಮಗೆ ಕೊಡ್ತೀವಿ. ನಾನು ಅವಾಗ ಮ್ಯಾನೇಜರ್ ಹತ್ರ ನಾನಿದ್ದೆ. ಸೊ ಇದನ್ನು ಕೇಳಿಸ್ಕೊಂಡೆ ನಾನು. ಓಕೆ, ನಂಗೆ ಅವಾಗ ಜಸ್ಟ್ ಮ್ಯಾರೇಜ್ ಆಗಿತ್ತು ನನಗೆ. ನಾನು ಕೆಲಸ ಮಾಡ್ತು ಅಂದರೆ ಏನು ಒಂದಷ್ಟು ಸೀರೆಗಳು ತೊಗೋಬೋದು, ಒಡವೆಗಳು ತೊಗೋಬೋದು. ಇವ್ರಿಗಾಯ್ತು ಅಂದರೆ 3 ಜನ ಮಕ್ಕಳು. ಕರೆದ್ಬಿಟ್ಟು, ಸರ್ ನಾನು ಅಕಸ್ಮಾತ್ ಕೆಲಸ ಬಿಟ್ಟರೆ ಅವ್ರಿಗೆ ಕೆಲಸ ಡೆಫಿನೆಟ್ ಸಿಕ್ಕತ್ತಾ ಅಂತ ಕೇಳಿದೆ. ಸಿಕ್ಕತ್ತಮ್ಮ, ಯಾಕೆ ಹಾಗಿದ್ರೆ ಈ ಕ್ಷಣ ನಾನು ರಿಸಿಗ್ನೇಷನ್ ಲೆಟ್ರ್ ಬರ್ಕೊಡ್ತೀನಿ, ಪ್ಲೀಸ್ ದಯವಿಟ್ಟು ಅವ್ರಿಗೆ ಕೆಲಸ ಕೊಡಿ. ಆರ್ ಯು ಜೋಕಿಂಗ್ ಅಂತ ಅಂದರು. ಇಲ್ಲ ಸರ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅವ್ರನ್ನ ದಯವಿಟ್ಟು ಕರೀರಿ ಸರ್ ಅವ್ರನ್ನ. ಆಮೇಲೆ ಅವ್ರು ಹೊರಟಿದ್ದವ್ರನ್ನ ಕರೆದ್ರು. ಆ ಕ್ಷಣ ಸುಶೀಲಾ ಅಂತನೇನೋ ಅವ್ರ ಹೆಸರು, ಆಕೆ ಹೆಸರು. ಅವ್ರನ್ನ ಕರೆದ್ಬಿಟ್ಟು ಕೂತ್ಕೊಳ್ಳಿಮ್ಮ ಅಂತೇಳಿ ಅಲ್ಲೇ ರೆಸಿಗ್ನೇಷನ್ ಲೆಟ್ರ್ ಬರ್ಕೊಟ್ಬಿಟ್ಟು, ನನ್ನ ಕಣ್ಮುಂದನೇ ಅವ್ರಿಗೆ ನೀವು ಕೆಲಸ ಕೊಡಬೇಕು ಇವಾಗ ಅಷ್ಟೇ, ಕೊಡಿ. ಹಾಂ, ಇಲ್ಲ ಅಂದರೆ ಮತ್ತೆ ಬೇರೆ ಇನ್ಯಾರನ್ನೋ ತೊಗೊಂಡ್ಬಿಡ್ದು ಅಂತಂದರೆ ನಿಮ್ಮ ಟ್ಯಾಗಿಗೆ ಬೆಲೆ ಇರಲ್ಲ. ಹಾಂ, ಅದಕ್ಕೆ ಅವ್ರು ಕೊಟ್ಟರು ಅಲ್ಲಿ. ಸೊ ಅದೊಂದು ನನಗೆ ಇವತ್ತಿಗೂ ಅದು ನನಗೆ ತುಂಬ ಸಂತೋಷ ಆಗೋದು. ನನಗೆ ಅಲ್ಲಿ ಕೆಲಸ ಇಲ್ಲ ಕೆಲಸ ಅಂತ ಏನಿಲ್ಲ, ನನಗೆ ಸಣ್ಣ ವಯಸ್ಸಿಂದನೂ ನನಗೆ ಆ ಥರ ಒಬ್ಬರಿಗೆ ಕೊಡೋದ್ರಲ್ಲಿ ನನಗೆ ಇದರಲ್ಲಿರೋ ತೃಪ್ತಿ ಇದರಲ್ಲಿ ಇರಲಿಲ್ಲ ಯಾವತ್ತು. ಹೀಗೆ ಮಾಡಬೇಕು ಅಂತ ಅಂದರೆ ನನ್ನ ಲಿಮಿಟೇಷನಲ್ಲಿ ನನಗೆ ಏನು ಸಾಧ್ಯನೋ ಅದನ್ನು ಜನಗಳಿಗೆ ಸಹಾಯ ಮಾಡ್ತಾ ಬರಬೇಕು. ಆದಷ್ಟು ನನ್ನ ಹತ್ರ ಬಂದವ್ರಿಗೆ ಆಗಲ್ಲ ಇಲ್ಲ ಅಂತ ಹೇಳಬಾರ್ದು ಅಂತ ಬೆಳ್ಕೊಂಡು ಬಂದಿದ್ದೀನಿ ನಾನು. ಸೊ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಕೆಲಸನೇ ಬಿಟ್ಬಿಡ್ರಿ? ಹೌದು, ಬಿಟ್ಬಿಟ್ಟೆ ನಾನು. ಇದ್ರೆ 1000 ಗಟ್ಟಲೆ ಸಂಬಳ ಬಂದಿರೋ? ಖಂಡಿತ ಬರ್ತಿತ್ತು. ಬಟ್ ಅದು ಅವ್ರ ಜೀವನ ಅಲ್ವಾ ಪಾಪ. ಓ ಗುಡ್. ಈ ಪ್ಯಾರಲ್ಲಿ ನಾಟಕಗಳು ನಡೀತಿತ್ತು? ನಾಟಕ. ಆಮೇಲೆ ಅದು ಅದ್ರ ಪಾಡಿಗೆ ಅದು ಏನು ಅದ್ರ ಬಗ್ಗೆ ಏನು ಅವಾಗೆಲ್ಲ ಅಷ್ಟು ಇರಲಿಲ್ಲ, ಒಪ್ತಾ ಇರಲಿಲ್ಲಲ್ಲ ಮನೆಯಲ್ಲೇ. ಸೊ ಆಮೇಲೆ ಕದುಮುಚ್ಚೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತಿದೆ, ಅಲ್ಲಿ ಡ್ರಾಮಾ ಆ್ಯಂಡ್ ಡ್ಯಾನ್ಸ್ ಸ್ಕೂಲ್ ಟೀಚರ್ ಆಗಿದೆ. ಸೊ ಅಲ್ಲಿ ಹೇಳ್ಕೊಡ್ತಾ ಇದ್ದೆ, ಡ್ಯಾನ್ಸ್ ಹೇಳ್ಕೊಡೋದು, ಡ್ರಾಮಾ ಹೇಳ್ಕೊಡೋದು, ಮಕ್ಕಳಿಗೆಲ್ಲ ಪುಟ್ಟ ಮಕ್ಕಳಿಗೆಲ್ಲ ಒಂದಷ್ಟು ಹಾಡುಗಳೆಲ್ಲ ಕಲ್ತ್ಕೊಂಡು ಅದರದ್ದೆಲ್ಲ ಈ BK ಸುಮಿತ್ರಾ ಅವ್ರದ್ದೆಲ್ಲ ಹಾಡು ಬರ್ತಿತ್ತಲ್ಲ ಅದೆಲ್ಲ ಮಾಡಿ, ಆನೆ ಬಂತು ಆನೆ ಅದೆಲ್ಲ ತೊಗೊಂಡು ಆ ಮಕ್ಕಳಿಗೆಲ್ಲ ಆನೆ ಥರ ಇದನ್ನೆಲ್ಲ ಹಾಕಿಸಿ ಅದೆಲ್ಲ ಮಾಡಿ ಮಕ್ಕಳಿಗೆ ಅದೊಂಥರ ತುಂಬ ಖುಷಿ ಸಿಗ್ತಾ ಇತ್ತದು. ಸೊ ಡಿಪ್ಲೊಮಾ ಇನ್ ಡ್ರಾಮಾ ಆ ಥರದಲ್ಲಿ ನನಗೆ ಹೆಲ್ಪ್ ಆಯಿತು. ಸೊ ಬ್ಯಾಂಕ್ ಕೆಲಸ ಬಿಟ್ಟಿದ್ದಕ್ಕೆ ನನಗೇನು ಬೇಜಾರಂತ ಆಗಲಿಲ್ಲ. ಅದಾದಮೇಲೆ ಆವಾಗ ದೂರದರ್ಶನ ಶುರುವಾಯ್ತದು. ದೂರದರ್ಶನ ಶುರು ಆದಮೇಲೆ ಅದೇನೋ ಒಂದು ಪುಟ್ಟ ಪಾತ್ರದಿಂದ ಶುರುವಾಯ್ತದು. ಮೊದಲನೇದು GK ಗೋವಿಂದರಾವ್ ಅವ್ರದ್ದು ಒಂದು ಜೇನುಗೂಡು ಅಂತ ಒಂದು ಸೀರಿಯಲ್. ಅದು ಅಬ್ದುಲ್ ರೆಹಮಾನ್ ಪಾಷಾ ಅಂತ ಅವರು ಮಾಡ್ತಾ ಇದ್ದಿದ್ದು ಡೈರೆಕ್ಷನ್. ನನ್ನ ಕರೆದ್ರು, ನಾನು ಹೇಳಿದೆ ಇಲ್ಲ ನನಗೆ ಬೇಡ, ನನಗೆ ಭಯ ಆಗುತ್ತೆ ನನಗೆ ಅಂತಂದೆ. ಇಲ್ಲ ಅದೇನೋ ಒಂದು ಟೀಚರ್ ರೋಲು, ಸಣ್ಣ ರೋಲು, ಬಂದು ನೋಡು ಅಂತಂದರು. ಸರಿ ಅಂತ ಹೇಳಿ ಹೋಗಿ ನೋಡಿದ್ರೆ ಅದೇನೋ ನನಗೆ ತುಂಬ ಕಷ್ಟ ಆಗೋಯ್ತು. ನನಗೆ ಅದನ್ನೆಲ್ಲ ಬೈ ಹಾರ್ಟ್ ಮಾಡೋದು, ಅದು ಹೇಳೋದು ಅದೆಲ್ಲ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ನನಗೆ. ಓಕೆ ಅದು ಮಾಡಿದ್ಮೇಲೆ ಟೆಲಿಕಾಸ್ಟ್ ಆದಮೇಲೆ ನಮ್ಮ ಮುಖ ನಾವು ನೋಡಿಕೊಂಡಾಗ ಅದು ಫುಲ್ ಚೇಂಜ್ ಆಗಿಬಿಡುತ್ತೆ ಅವಾಗ. ಯಾಕೆ ಮಾಡಬಾರ್ದು ಅಂತ ರೆಕಗ್ನಿಷನ್. ದೂರದರ್ಶನ ಬಂತದ್ದು. ದೂರದರ್ಶನ್ಗಿಂತ ಇನ್ನೊಂದು ಯಾವುದೋ ಒಂದು ಚಾನಲ್ ಅದು. ಆವಾಗ ನಂಜೇಗೌಡ್ರ ಅದು ಯಾರೋ ಒಬ್ರು ಅವ್ರದ್ದು ಚಾನಲ್ ಅದು, ಅವ್ರು ನಡೆಸ್ತಾ ಇದ್ರು. ಅದು ಹೇಗೆ ಬಂತು ಹಾಗೆ ನಿಂತು ಹೋಯ್ತದು ಆ್ಯಕ್ಚುಲಾಗಿ. ನಕ್ಕಳ ರಾಜ್ಕುಮಾರಿ ಅಂತ ಒಂದು ಪ್ರೇಮಾಕಾರ ಅಂತವ್ರದ್ದು ಫಸ್ಟ್ ಫಿಲ್ಮ್ ಅದು. ಆಗ ನನಗೆ ಅದರಲ್ಲಿ ಒಂದು ಪುಟ್ಟ ಪಾತ್ರ ಮಾಡೋ ಹಾಗಾಯ್ತದು.
ಆವಾಗ ನನಗೆ ಸೀರಿಯಲ್ಲು ಫಿಲಮು ಅಂತ ಹೇಳಿ ಆವಾಗ ಸ್ವಲ್ಪ ಗೊತ್ತಾಗಿದ್ದು. ಫ್ರೀ ಇದ್ನಲ್ಲ ಅಂತ ಹೇಳಿ ಹೋಗಿದ್ದದು. ಪ್ರೇಮಾ ಕಾರಂತವರು ಬಂದರು. ಅವಾಗ ಅದೊಂದು ಸಣ್ಣ ಪಾತ್ರ ಮಾಡಿದ ಮೇಲೆ ನನಗೆ ಈ ಜಿ ಕೆ ಗೋವಿಂದರಾವ್ ಅವ್ರದ್ದು ಜೇನುಗೂಡು ಆಗಿದ್ದದು. ಸೊ ಶುರುವಾಗಿರೋದು ನನಗೆ. ಆಮೇಲೆ ಪಾಷಾ ಅವರು ಅದು ಹೇಳಿದ್ರು, ಇಲ್ಲ ಸರ್ ನನಗೆ ತುಂಬ ಕಷ್ಟ ಅನಿಸುತ್ತೆ ಇದು ಮಾಡೋದಕ್ಕೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯೋದು, ನಂಗೆ ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ಇಲ್ಲ ಹಂಗೆ ಅನ್ಸುತ್ತೆ, ನೀನು ನೋಡ್ತಾ ಇರು, ಮತ್ತು ಇನ್ನೊಂದು ದಿವಸ ಬೇಕು ಅಂತಂದರು. ಅಯ್ಯೋ ಒಂದು ದಿವಸಕ್ಕೆ ಸಾಕು, ಮತ್ತೆ ಇನ್ನೊಂದು ದಿವಸ ಬರಬೇಕಲ್ಲ. ಸೊ ಅದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಅದಕ್ಕೆ ರೂಢಿ ಆಗಿತ್ತು ನನಗೆ. ಏನಾದರೂ ನಮ್ಮ ಫೀಲ್ಡಲ್ಲಿ ಒಂದು ಸತಿ ಅದು ಇಡ್ಲಿ ವಡೆ ತಿಂತು ಅಂದರೆ ಅದು ಎಳ್ಕೊಂಡು ಬಂದ್ಬಿಡುತ್ತೆ ಅದು. ಸೊ ಅದು ಹಾಗೆ ಮತ್ತೆ ಕಂಟಿನ್ಯೂ ಆಯ್ತು ಅದು. ಸೊ ಜೇನುಗೂಡು ಫಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ. ಹೌದು. ಅದಾದಮೇಲೆ TNS ಅವ್ರದ್ದು ಮುಖಾಮುಖಿ, ಕಾಲೇಜು ತರಂಗ ಅದೆಲ್ಲ ಮಾಡಿದೆ. ಸೊ ಅದರಲ್ಲೂ ಎಲ್ಲ ಪಾತ್ರಗಳು ಮಾಡ್ತಾ ಇದ್ದೆ. ಕಾಲೇಜು ತರಂಗದಲ್ಲಿ ಆ್ಯಕ್ಚುಲಿ ಶ್ರೀಮತಿ ಅಂತಾನೆ ನನ್ನ ಹೆಸರಿತ್ತು. ಶ್ರೀಪತಿ ಅಂತಾನೆ ಇದ್ದಿದ್ದು. ಅದರಲ್ಲೂ ಮೇಯ್ನ್ ಅವರು. ಕಾಲೇಜು ತರಂಗ ಸೀರಿಯಲ್ ಅವಾಗೆಲ್ಲ ದೂರದರ್ಶನಲ್ಲಿ 13 ಎಪಿಸೋಡ್ ಶುರುವಾಗಿತ್ತಲ್ಲ ಅದು ಅದರಲ್ಲೂ ಎಲ್ಲ ಮಾಡ್ತಿದ್ದೆ. ಹೆದರ್ಕೊಂಡೇ ಹೋಗೋದು. ಇದು ಲಾಸ್ಟ್ ಇನ್ನು ಮಾಡಲ್ಲ, ಇದು ಮಾಡಲ್ಲ ಅಂತ. ಬಟ್ ಅದು ಹಾಗೆ TNS ಅವರು ಕರೆದಾಗ ನಾನು ಇಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಯಾಕೆ ಬಾ ಪುಟ್ಟಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಿದ್ರು. ಕರ್ಕೊಂಡು ನಂಗೆ ಒಂಥರ ಟ್ರೀಟ್ಮೆಂಟ್ ಒಂಥರ ತುಂಬ ಖುಷಿ ಆಗ್ತಿತ್ತು. ಮತ್ತು ಚೆನ್ನಾಗಿ ನೋಡ್ಕೊಳ್ತಿದ್ರಲ್ಲ. ಸೊ ನನಗೆ ಒಂಥರ ಖುಷಿ ಆಗ್ತಿತ್ತು. ಅದೆಲ್ಲ ಟೆಲಿಕಾಸ್ಟ್ ಆಗ್ತಿತ್ತಲ್ಲ ದೂರದರ್ಶನಲ್ಲಿ. ಸೊ ತುಂಬ ಖುಷಿ ಆಯಿತು. ಅದಾದಮೇಲೆ ಆ್ಯಂಕರ್ ಆಗಿ ಸೇರಿಕೊಂಡೆ ಅಲ್ಲಿ. ಆ್ಯಂಕರ್ ಆಗಿ ಆವಾಗ ಚೂಟಿ ಚುರುಕು ಅಂತ ಮಕ್ಕಳು ಪ್ರೋಗ್ರಾಮ್ ಬರ್ತಿತ್ತು. ಆಮೇಲೆ ಲೇಡೀಸ್ ಪ್ರೋಗ್ರಾಮ್ ಬರ್ತಾಯಿತ್ತು. ನನಗೆ ಕಾಂಪೇರಿಂಗ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಅವಾಗ. ಸೊ ನನಗೆ ಇವಾಗ ಈ ಕ್ಷಣ ನಿಜವೂ ಅಬ್ದುಲ್ ರೆಹಮಾನ್ ಪಾಷಾ ಅವ್ರನ್ನ ನಾನು ಜ್ಞಾಪಿಸ್ಕೊತೀನಿ. ಯಾಕೆಂದರೆ ನನಗೆ ಈ ಫೀಲ್ಡ್ಗೆ ಬರೋಕ್ಕೆ ಕಾರಣನೇ ಅವರು. ಆಕಾಶವಾಣಿನಲ್ಲಿದ್ದರು ಅವರು. ಆಕಾಶವಾಣಿನಲ್ಲಿ ಅವರು ಪರಿಚಯ ಆಗಿದ್ದು ನನಗೆ. ಸ್ಪಂದನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅದರಲ್ಲಿ ಅದು ತುಂಬ ಚೆನ್ನಾಗಿತ್ತು. ಮೈಸೂರು ಮಲ್ಲಿಗೆ ಅವರ ಮನೆಗೆ ಹೋಗೋ ಒಂದು ಅವಕಾಶ ಬಂತು ನನಗೆ. ಕವಿ ಹೌದು. ಅಲ್ಲಲ್ಲ, ಕಿಕ್ಕೇರಲ್ಲ, ಇಲ್ಲಿ ಬನಶಂಕರಿ ಅವ್ರ ಮನೆ ಇತ್ತು. ಅಲ್ಲಿ ಹೋದಾಗ ಅವ್ರ ಮನೆಗೆ ನೀರಿಂದು ಸಮಸ್ಯೆ ಇತ್ತು. ಆಗ ನಮಗೆ ನೀರಿನ ಸಮಸ್ಯೆ ನೋಡಿ, ಅದನ್ನೇ ಇರೋದು ಕವಿಗಳ ಮನೆಯಲ್ಲಿ ನೀರಿನ ಸಮಸ್ಯೆ. ಸೊ ನಾವು ಅದರ ಸಂಬಂಧವಾಗಿ ನನಗೆ ಆ ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿದರು. ಸೊ ನಾನು ಅಲ್ಲಿ ಹೋಗಿ ಅವಾಗ ಅದನ್ನೆಲ್ಲ ತೊಗೊಂಡು ಕನ್ಸರ್ನ್ ಮಿನಿಸ್ಟರ್ ಹತ್ರ ಎಲ್ಲ ಹೋಗಿ ಅವಾಗ ಒಂಥರ ಜೋರು ಒಂಥರ ಸಹಾಯ ಮಾಡಬೇಕು ಅನ್ನೋದು. ಅದರಲ್ಲಿ ಅವ್ರ ಮನೆಗೆ ಹೋಗ್ತಿದ್ದೀವಲ್ಲ, ಸರಿ ಅಲ್ಲಿ ಹೋಗಿ ಸ್ಪಂದನ ಪ್ರೋಗ್ರಾಮ್ ಫುಲ್ಲು ನಾನೇ ಅದು ಪ್ರೊಡ್ಯೂಸ್ ಮಾಡಿಬಿಟ್ಟು ಅದೆಲ್ಲ ಬಂದು. ಸೊ ಖುಷಿ ಆಯಿತು. ಹೋಗಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಬಂದೆ. ಅವ್ರ ಮನೇಲಿ ನಲ್ಲಿನಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು, ಕವಿಗಳ ಮನೆಯಲ್ಲಿ. ಸೊ ಆ ಥರದ ಆಕಾಶವಾಣಿನಲ್ಲಿ ಆಯಿತು. ಅದಾದಮೇಲೆ ಅಲ್ಲೇ ಪ್ರದೇಶ ಸಮಾಚಾರ ಓದೋದಕ್ಕೆ ಅದೊಂದು ಇದಾಯಿತು. ಅಲ್ಲೇ ಪ್ರದೇಶ ಸಮಾಚಾರ ಓದ್ತಾ ಇದ್ದೆ. ಆಮೇಲೆ ಸಂಜೆ ಬರೋದಲ್ಲ ಅದು, ಸಂಜೆ. ಹೌದು. ಆಮೇಲೆ ಪ್ರದೇಶ ಸಮಾಚಾರ ಆದಮೇಲೆ ಮತ್ತೆ ಅಲ್ಲಿ ನಾಟಕಕ್ಕೆ ಕಾಲ್ಫಾರ್ಮ್ ಮಾಡಿದ್ರು ಅಲ್ಲಿ. ಸೊ ನಾಟಕದ್ದು ಅಲ್ಲಿ ಆಡಿಷನ್ ಆಯಿತು, BHI ಆಯಿತು. ಸೊ ನಾಟಕಕ್ಕೆ ಅಲ್ಲಿ ಮತ್ತೆ ಹೋಗೋಕ್ಕೆ ಶುರು ಮಾಡಿದೆ. ಸೊ ಹೀಗೆ ಅದು ಬೇಕು ಬೇಡಗಳ ಮಧ್ಯೆ ನನ್ನ ಜೀವನ ನಿರಂತರವಾಗಿ ನಡೀತಾ ಇದೆ. ಸೊ ಟು ಬಿ ಆರ್ ನಾಟ್ ಟು ಬಿ ಕಾನ್ಫ್ಲಿಕ್ಟ್ ಅಲ್ಲಿ ಅಷ್ಟು ಆಯಿತು. ಕೊನೆಗೆ ಮುಂದೆ ಬಂದೆ. ಆಮೇಲೆ ಅದೇನು ಗೊತ್ತಾ, ಹಿಂತಿರುಗಿ ನೋಡಲೇ ಇಲ್ಲ ನನ್ನದು. ಆದರೆ ಯಾವಾಗ ನನಗೆ ಇದಾದಮೇಲೆ ಮಾಯಾಮೃಗಕ್ಕೆ ಬಂದಾಗ ಮಾತ್ರ ಅಲ್ಲಿ ನಮಗೆ ಅಲ್ಲಿವರೆಗೂ ನೆಗೆಟಿವ್ ಶೇಡ್ಸು ಯಾವ ಹೆಣ್ಮಕ್ಳಿಗೂ ಕೊಡ್ತಾ ಇರಲಿಲ್ಲ. ನೆಗೆಟಿವ್ ಶೇಡ್ ಇದ್ದಿದ್ದು ಬರೀ ಹುಡುಗರುಗಳು ಮಾತ್ರ ಮಾಡ್ತಾಯಿದ್ರು, ಮೇಲ್ ಆರ್ಟಿಸ್ಟ್ಗಳು ಮಾಡ್ತಾಯಿದ್ರು. ವಿಲನಿಶ್ ಲುಕ್ಕು, ವಿಲನ್ ರೋಲು, ತಂದಾಕೋರು, ಮನೆ ಹಾಳು ಮಾಡೋರು ಯಾವುದು ಬರ್ತಿರ್ಲಿಲ್ಲ ಅವಾಗ. ನಾನು ಆ್ಯಕ್ಚುಲಿ ಮನೆತನ ಬಂತು. ಮನೆತನದಲ್ಲೂ ಆ್ಯಕ್ಚುಲಾಗಿ ಒಂದು ರೋಲ್ ಮಾಡಿದೆ. ಹೌದು. ಮನೆತನದಲ್ಲಿ ಕಲ್ಯಾಣ್ ಕುಮಾರ್ ಅವ್ರ ಜೊತೆಲಿ ಮಾಡಿದೆ, ಮೈನಾವತಿ ಅವ್ರ ಜೊತೆಲಿ ಮಾಡಿದ್ದೀನಿ, ಪಂಡ್ರಿಬಾಯಿ ಅವ್ರ ಜೊತೆನಲ್ಲಿ ಒಂದು ರೋಲ್ ಮಾಡಿದೆ. ಆಗ್ಲೇ ನನಗೆ ಯಾರೋ ಒಬ್ಬರು ರೋಲು ಯಾರೋ ಮಾಡಿರಲಿಲ್ಲ. ಹೇಗೆ ಇವ್ರಿಗೆ ಕೊಡೋದು, ತಾಯಿ ಪಾತ್ರ ಅದು ಏನಂತೆ ಪಾತ್ರ ಯಾವುದಾದ್ರೇನು, ನಾನು ಒಪ್ಕೊಂಡು ಅದನ್ನು ಮಾಡಿದೆ. ಅದು ಮಾಡಿದ್ಮೇಲೆ ನನಗೆ ಅದು ಸ್ವಲ್ಪ ಜಾಸ್ತಿ ಅದು ಮುಗೀತದು. ಆದಮೇಲೆ ಮಾಯಾಮೃಗದ ಮೇಲೆ ನೆಗೆಟಿವ್ ಶೇಡು. ಅವಾಗ ಶೆಣೈ ಅವರು ಪ್ರೊಡ್ಯೂಸರ್ ಆಗಿದ್ದು ಇದಕ್ಕೆ. ಗುರುದಾಸ್ ಶೆಣೈ, ಚಿತ್ರಾ ಶೆಣೈ ಅವರ ಹಸ್ಬೆಂಡ್, ಅವರು ಒಬ್ಬರು ಹಿ ವಾಸ್ ಆಲ್ಸೋ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಇದರಲ್ಲಿ. ಅವರು TNS ಸರ್ ಅವರೆಲ್ಲರೂ ಇದ್ದಿದ್ದು. ಆಮೇಲೆ P ಶೇಷಾದ್ರಿ ಸರ್, ಆಮೇಲೆ ನಾಗೇಂದ್ರ ಶಾ ಸರ್ ಅವರೆಲ್ಲರೂ ಒಟ್ಟಿಗೆ ಇದ್ದಿದ್ದು. ಸೊ ಅವಾಗ ಒಂದು ಬರೀ 20 ಎಪಿಸೋಡ್ ಮಾತ್ರ ಅದು ಇದ್ದಿದ್ದು ನಮ್ಮದು ಮಾಯಾಮೃಗದ್ದು. ಬಟ್ ನೆಗೆಟಿವ್ ಶೇಡ್ ಅಂತ ಶುರುವಾಗಿದ್ದು ಅದು ನನ್ನಿಂದನೇ ಶುರುವಾಗಿದ್ದು. ಅದು ಇಲ್ಲಿವರೆಗೂ ಯಾವುದೂ ಇರಲಿಲ್ಲ. ಇಡೀ ಧಾರಾವಾಹಿ ನೋಡಿ ನೀವು, ಹಳೆ ಧಾರಾವಾಹಿನಲ್ಲಿನೇ ಎಲ್ಲ ನಿಮಗೆ ಮೇಲ್ ಆರ್ಟಿಸ್ಟ್ಗಳಿಗೆ ನೆಗೆಟಿವ್ ಶೇಡ್ಸ್ ಎಲ್ಲ ಅವಾಗಿರ್ತಿತ್ತು. ಫೀಮೇಲ್ಗೆ ಯಾವತ್ತೂ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತಾಯಿದ್ರು ಅವಾಗ. ಹೆಣ್ಮಕ್ಳಿಂದ ಪ್ರಾಬ್ಲಮೇ ಇಲ್ಲ, ಗಂಡು ಮಕ್ಕಳಿಂದನೇ ಪ್ರಾಬ್ಲಮ್.
ಜೀವನಕ್ಕೆ ಪ್ರಾಬ್ಲಮ್. ಆದರೆ ಇದರಲ್ಲಿ ನೋಡೋಣ ಅಂತ ಹೇಳಿ ಒಂದು ಸ್ಟಾರ್ಟ್ ಆಗಿದ್ದದು. ಅವಾಗ ಟೇನ ಸರ್ ಹೇಳಿದ್ರು, ಇದು ನಿನ್ನ ಬ್ರ್ಯಾಂಡ್ ಆಗಿಬಿಡ್ತೀಯಾ, ಇದು ಹೀಗಾಯಿತು ಅಂದರೆ. ನಮಗದೆಲ್ಲ ಅರ್ಥನೇ ಗೊತ್ತಿಲ್ಲ, ನಮಗೆ ಬ್ರ್ಯಾಂಡ್ ಆಗ್ತದೆ ಏನೊಂದು ರೋಲಲ್ಲಿ ಏನಾಗ್ಬಿಡತ್ತೆ. ಓಕೆ, ಇಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡಿದೆ. ಯಾವ ಪಾತ್ರ ಆದ್ರಿ ಏನಂತೆ ಮಾಡಿದ್ದಾಯಿತು. ಅದು ಮಾಡಿದ್ಮೇಲೆ ಶಣೈ ಶ್ರೀಮತಿ ಮಾಡ್ತಾಳೆ ಅಂತ ಹೇಳಿದ್ರು. ವೀಣಾ, ನಾನು, ಮಾಳವಿಕಾ, ನಮ್ಮದೆಲ್ಲ ಒಂದು ಇದಿತ್ತು. ಅದು ಮಾಡಿದ್ಮೇಲೆ ಮಾತ್ರ ನಂದು ಜೀವನನೇ ಶೈಲಿನೇ ಬೇರೆ ಆಗೋಯ್ತು. ಯಾಕೆಂದರೆ ನೆಗೆಟಿವ್ ರೋಲಲ್ಲಿ ಹೆಸರು ಮಾಡಿದ್ಮೇಲೆ ಹೆಸರಾಗೋಯ್ತದು, ತುಂಬಾ ಒಳ್ಳೆ ಹೆಸರು ಬಂತು. ಇವತ್ತಿನ ದಿವಸಕ್ಕೂ ನನ್ನನ್ನು ರೆಕಗ್ನೈಸ್ ಮಾಡೋದು ಮಾಯಾಮೃಗದ ಸರಳ ಅಂತಲೇ ನನಗೆ ಮಾಡಿದ್ದು. ಫಾರ್ ದಟ್ TNS ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ಆ ಪಾತ್ರ ಕೊಟ್ಟ ಮೇಲೆ ನನಗೆ ರೋಡಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಮನೆ ಮುಂದೆ ಬೈಯೋರು, ನಮ್ಮ ತಾಯಿ ಎಲ್ಲ ಇದ್ದಾಗ ಬೈದ್ಬಿಟ್ಟು ಹೋಗೋರು, ಮನೆ ಹತ್ರ ಬಂದು ಬೈದ್ಬಿಟ್ಟು ಹೋಗೋರು. ಆಮೇಲೆ ನನ್ನ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಸ್ಕೂಲಲ್ಲೆಲ್ಲ ಮಕ್ಕಳಿಗೆ ಏನು ನಿಮ್ಮಮ್ಮ ಇಷ್ಟೊಂದೆಲ್ಲ ಗೋಳಿಕೋತಾರ ಅಂತ ಹೇಳಿ ಆ ಮಕ್ಕಳು ಬಂದು ಅಳೋರು. ನೀನು ಈ ಥರ ಎಲ್ಲ ಬೈತಾರೆ, ನೀನು ಯಾಕೆ ಹಿಂಗೆಲ್ಲ ಮಾಡಬೇಡ ನೀನು ಅಂತ ಬೈಯೋರು. ನೀನು ಯಾಕೆ ಗೋಳಿಕೋತೀಯ ನೀನು? ಅವಳು ಅಳೋಳು, ನಾನು ಹೇಳ್ತಾ ಇದ್ರೆ ಅವಳು ಅದನ್ನೆಲ್ಲ ನಾವೆಲ್ಲ ಕುತ್ಕೊಂಡು ನೋಡ್ತಾ ಇರ್ತಿದ್ವಿ. ಅಷ್ಟೊತ್ತಿಗೆ ಯಾರೋ ರೋಡಲ್ಲಿ ಹೋಗ್ತಾ ಈ ಸರಳ ಮನೆ ಕಡೆ ಇವಳೇನೆ ಅಂತ ನೆಟ್ಗೆ ಬರೆದು ಹೋಗೋರು, ಇದನ್ನೆಲ್ಲ ನೋಡೋರು. ಅದೊಂದು ಎಕ್ಸ್ಪೀರಿಯನ್ಸ್ ಅದೇ. ಬಹುಶಃ ಯಾವ ಕಲಾವಿದರಿಗಿದು ಖಂಡಿತ ಆಗಿರುತ್ತೆ. ಬಟ್ ನನಗೆ ಸ್ವಲ್ಪ ಆವಾಗ ನೆಗೆಟಿವ್ ಶೇಡ್ ಫಸ್ಟು ಮಾಯಾಮೃಗದಿಂದ ಶುರು ಆದಾಗ್ಲಿಂದ ಬಹುಶಃ ನನಗೆ ಅದೊಂದು ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಆಯಿತು. ದೇವಸ್ಥಾನಕ್ಕೆ ಹೋಯ್ತು ಅಂದರೆ ಅಲ್ಲಿ ಬೈಸ್ಕೊತಿದ್ದೆ. ಆಮೇಲೆ ಶಂಕರ ಮಠಕ್ಕೆ ಹೋದರೆ ಶೃಂಗೇರಿನಲ್ಲಿ ಅಲ್ಲಿ ಬೈಯೋರು ಜನಗಳು. ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ದೇವ್ರ ಹತ್ರ ಕ್ಷಮೆ ಕೇಳಕ್ಕೆ ಬಂದ್ರ ಅಂತ ಕೇಳೋರು. ಆಮೇಲೆ ಅದಕ್ಕಿಂತ ಒಂದು ದೊಡ್ಡ ಇದು ಅಂತಂದರೆ ವೀಣಾ ಸುಂದರ್ ಕ್ಯಾರಿಂಗ್. ಅವಾಗ ಮಗು ಆದಮೇಲೆ ನಾವು ಮಗು ನೋಡೋಕ್ಕೆ ಹೋದರೆ ನನ್ನನ್ನು ಒಳಗಡೆ ಬಿಡಲಿಲ್ಲ ಹಾಸ್ಪಿಟ್ಲ್ ಒಳಗಡೆ. ಅದು ರಾಜಾಜಿ ನಗರದಲ್ಲಿ ಒಂದು ವರಮಹಾಲಕ್ಷ್ಮಿನ ಯಾವುದೋ ಒಂದು ವರಲಕ್ಷ್ಮಿ ನರ್ಸಿಂಗ್ ಹೋಮ್ ಹೆಸರು ಮರ್ತೋಗಿದೆ. ಅಲ್ಲಿ ಹೋದರೆ ಡಾಕ್ಟರ್ಸು ಮತ್ತು ಅಲ್ಲಿ ನರ್ಸ್ಗಳು, ಅಲ್ಲಿ ಇವ್ರುಗಳು ಯಾರೂ ನನ್ನ ಒಳಗಡೆ ಬಿಡಲಿಲ್ಲ. ನನಗದು ಹೊಸ ಎಕ್ಸ್ಪೀರಿಯೆನ್ಸು. ಯಾಕೆ ಬಿಡ್ತಿಲ್ಲ? ಇಲ್ಲ ನೀವು ಮಗುನ ಸಾಯಿಸ್ಬಿಡ್ತೀರಾ ಒಳಗಡೆ ಅಂದರೆ ನಿಮ್ಮನ್ನು ಬಿಡೋದಿಲ್ಲ. ನಮ್ಗೆ ಅವಾಗ ಶಾಕು. ಮಗುನ ಯಾರು ಸಾಯಿಸ್ತಾರೆ ಬಂದು? ಇಲ್ಲ ಬಿಡೋದಿಲ್ಲ ಅಂದರು. ಆಮೇಲೆ ಡಾಕ್ಟರ್ ಬಂದರು, ಒಂದು ಹಾಸ್ಪಿಟ್ಲ್ ಓನರ್ ಬಂದರು. ಇಲ್ಲ ಮೇಡಮ್ ನಿಮ್ಮನ್ನ ಬಿಡಲ್ಲ. ಸೊ ಹೊರಗಡೆ ಜೋರು ಗಲಾಟೆಗಳು. ಅದು ವೀಣಾ ಸುಂದರಮ್ಮ ಕೇಳಿಸ್ಕೊಂಡ್ರು. ವೀಣಾ ಅಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ದೆ ಅವಳಿಗೆ. ಅವ್ರು ಬಂದರು. ಅಯ್ಯೋ ಶ್ರೀಮತಿ ಬಾಮ್ಮ ಅಂದರು. ಇಲ್ಲ ಇವ್ರು ಯಾರು ಒಳಗಡೆ ಬಿಡ್ತಾ ಇಲ್ಲ ಅಂತ. ಇಲ್ಲ ನಾವು ಇವ್ರನ್ನ ಏನು ಮಾಡಿದ್ರು ಬಿಡಲ್ಲ, ಮಗು ಆಗಿದೆ, ಮಗುನೇನಾದರೂ ಸಾಯಿಸ್ಬಿಟ್ರೆ ನಾವು ಏನು ಮಾಡಿದ್ರು ನಾವು ಬಿಡೋದಿಲ್ಲ ಅಂದರು. ಇಲ್ಲ ಇವ್ರು ತುಂಬ ಸಾಫ್ಟ್, ಇವಳು ರೋಲ್ ಆ ಥರದ್ದಿದೆ, ಇಲ್ಲ ಆ ಥರ ಇಲ್ಲ ನಾವೇನು ಮಾಡಿದ್ರು ಬಿಡಲ್ಲ. ಇದು ಯಾವ ಲೆವೆಲ್ಗಾಯಿತು ಅಂತ ಅಲ್ಲಿ ಜಗಳಗಳು ಶುರುವಾಗೋಯ್ತು. ಅಲ್ಲಿ ಎಲ್ಲಿ ಹಾಸ್ಪಿಟ್ಲಿಂದ ಹೊರಗಡೆ ನನ್ನನ್ನು ಕಳ್ಸೋಕ್ಕೆ ನೋಡ್ತಾ ಇದ್ದಾರೆ, ನಾನು ಒಳಗಡೆ ಬರೋಕ್ಕೆ ನೋಡ್ತಾ ಇದ್ದೀನಿ. ಆಮೇಲೆ ಅಷ್ಟೊತ್ತಿಗೆ ವೀಣಾನು ಯಾರನ್ನೋ ಕರೆದ್ಲು. ಆಮೇಲೆ ಅವ್ರ ತಾಯಿನೂ ಕರೆದ್ರು. ವೀಣಾ ಆಮೇಲೆ ಕರ್ಕೊಂಡು, ಇಲ್ಲ ಕರೀರಿ, ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಾದರೂ ಆಯಿತು ಅಂತಂದರೆ ಶೀ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಸೊ ಒಳಗಡೆ ಹೋದರೆ ಮಗುನ ಎತ್ಕೊಳ್ಳೋಕ್ಕೆ ಕೊಡ್ತಾ ಇಲ್ಲ ನನಗೆ. ಯಾಕೆಂದ್ರೆ ಮತ್ತೆ ಈಗೇನು ಮಗುನ ಸಾಯಿಸ್ತೀರಾ ನೀವು? ಮಗು ತಕ್ಷಣ ಓಡ್ಕೊಂಬಂದರು. ಇಲ್ಲ ಒಳಗಡೆ ಬಿಟ್ಟಾಯ್ತು, ಮಗುನ ಮುಟ್ಟಕ್ಕೆ ಬಿಡಲ್ಲ ನಾವು. ಆಮೇಲೆ ಮತ್ತೆ ಅವರೇ ಬಂದರು. ಅವರ ತಾಯಿನೇ ಇಲ್ಲ ಇಟ್ಕೊಳ್ಳೆಮ್ಮ ಮಗುನ ಅಂತ ಹೇಳಿ ಕೊಟ್ಟರು. ಅಲ್ಲಿ ಒಬ್ಬರು ಡಾಕ್ಟ್ರು, ಅಲ್ಲಿ ಒಬ್ಬರು ನರ್ಸನ್ನು ಅಲ್ಲಿ ನಿಲ್ಲಿಸ್ಕೊಂಡಿದ್ರು. ನಾನು ಹೋಗುವವರೆಗೂ ಬಾಗಿಲ ಹತ್ರ ನಿಂತ್ಕೊಂಡು ನನ್ನ ಕಡೆ ನೋಡ್ತಾಯಿದ್ರು. ಇದು ರಿಯಲ್ಲಾಗಿ ಆಗಿದ್ದ ಕಥೆ. ಇದು ಬಾಗಿಲ ಹತ್ರ ನಿಂತ್ಕೊಂಡು ನಾನು ಆ ಜಾಗ ಬಿಟ್ಟು ಹೋಗುವವರೆಗೂ ಅಲ್ಲಿ ನಿಂತ್ಕೊಂಡು ಮಗುನ ಅವ್ರಿಗೆ ಕೊಟ್ಟ ಮೇಲೆ ಮತ್ತೆ ಬರಬೇಡಿ ಅಂತ ಹೇಳಿದ್ರು. ಮತ್ತೆ ಮಗುನ ನೋಡೋಕ್ಕೆ ಬರಬೇಡಿ ನೀವು, ಇದೆಲ್ಲ ತುಂಬ ತೊಂದರೆ ಆಗುತ್ತೆ. ಇವತ್ತೇನೋ ನೀವು ಸುಮ್ಮನೆ ಹೋಗಿರ್ಬೋದು, ನಾಳೆ ದಿವಸ ಮತ್ತೆ ನೀವು ಬಂದು ಹೆಚ್ಚು ಕಡಿಮೆ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಂತ ಹೇಳಿ ಕಳಿಸಿದ್ರು. ಅವತ್ತು ಕಣ್ಣೀರಲ್ಲಿ ಬಂದೆ ಮನೆಗೆ. ನಾನು ಆ್ಯಕ್ಚುಲಾಗಿ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಈ ಥರ ಒಂದು ಪಾತ್ರ ಹಾಗೆ ಆಯಿತು. ಈಗ ನೋಡಿ ಅದಕ್ಕಿಂತ ದೊಡ್ಡ, ಇವಾಗ ಅದಕ್ಕೆ ನನಗೆ ಇವಾಗ ನಾನು ನೆಗೆಟಿವ್ ಪಾತ್ರ ಮಾಡ್ತಿದ್ರು ಆಗ್ಲೇ ನಮಗೆ ಎಲ್ಲ ಒಂಥರ ಏನು ಹೆಸರುಗಳು ತೊಗೋಬೇಕು ಎಲ್ಲ ಥರದ್ದು ಅಲ್ಲಿ ಮಾಡಾಗಿದ್ದು. ಆರ್ಸೆನಿಕ್ ಇರ್ಬೋದು, ಮಗುನಿಗೆ ಯಾವ ಥರ ಪ್ಲಾಟ್ಗಳು ಮಾಡೋದು, ಅದನ್ನೆಲ್ಲ TNS ಸರ್ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ರು ಅದನ್ನು. ಸೊ ನಾವು ಅದನ್ನು ಮಾಡಿನೇ ಆಲ್ರೆಡಿ ವಿ ಹ್ಯಾವ್ ಟೇಕನ್ ವೆರಿ ಗುಡ್ ನೇಮ್ ಇನ್ ದಟ್. ಇವಾಗ ನೆಗೆಟಿವ್ ಬಂದ್ರೂ ಆ ಮಟ್ಟಿಗೆ ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಲೇನೆ ಎಲ್ಲದು ಬಂದು ಆಗೋಗ್ಬಿಟ್ಟಿದೆ. ಎಷ್ಟು ವರ್ಷದ ಕೆಳಗಡೆನೆ ಇವಾಗ ನಡೆಯೋದು ಅವಾಗಲೇ ತೋರಿಸಿ ಆಗೋಗ್ಬಿಟ್ಟಿದೆ. ಇವತ್ತಿನ ಅಡ್ವಾನ್ಸ್ಡ್ ಎಲ್ಲ ಅವತ್ತಿತ್ತು ಆಗಲೇ ತೋರಿಸಿ ಆಗೋದಿಲ್ಲ. ಅಂದರೆ ಅವ್ರದ್ದು ಒಂಥರ ಅವ್ರು ಹೇಳೋದಲ್ಲ, ಅವ್ರು ಕಿರುತೆರೆಯ ಪುಟ್ಟಣ್ಣ ಕಣಗಾಲ್. ನಿಜವಾಗ್ಲೂ ಅವರು ಹ್ಯಾಟ್ಸ್ ಆಫ್ ಟು ಹಿಮ್.
ನಾವೆಲ್ಲ ನಿಜವಾಗ್ಲೂ ನಮಗೆಲ್ಲ ಬದುಕು ಕೊಟ್ಟವರು, ನಾವೆಲ್ಲ ಕಲಾವಿದರೆ ಅಂತ ಗುರ್ತಿಸ್ಕೊಳ್ಳೋ ಹಾಗೆ ಮಾಡಿದ್ದೇನೆ ಮಾಯಾಮೃಗ. ಅದಕ್ಕಿಂತ ಮುಂಚೆ ಸುಮಾರು ಸೀರಿಯಲ್ಲು ಸುಮಾರು ಮಾಡಿದ್ರು ಗೊತ್ತಾಗ್ತಿರ್ಲಿಲ್ಲ. ಇದು ಯಾವಾಗ ಮೆಗಾ ಸೀರಿಯಲಲ್ಲಿ ಅದು ಬಂತು, ನಿಜವಾಗ್ಲೂ ಅದು ಚೆನ್ನಾಗಿ ತುಂಬ ಖುಷಿ ಆಯಿತು. ಇದೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ತುಂಬ ಆಗ್ತಾಯಿತ್ತು. ಇವತ್ತಿಗೂ ನಾನು ವೀಣಾ ಮಾಳವಿಕಾ ಸಿಕ್ತು ಅಂದರೆ ಇದು ನೆನೆಸ್ಕೊಂಡು ನಗ್ತೀವಿ ನಾವು. ಈಗ ಮಗು ದೊಡ್ಡದಾಗ್ಬಿಟ್ಟಿದೆ. ಈಗ ಅಯ್ಯೋ ಅವರು ಮಕ್ಕಳು ತುಂಬ ದೊಡ್ಡವರೇ ಇದ್ದಾರೆ. ಅವರೇ ಈಗ ಹೀರೋಯಿನ್ ಆಗ್ಬೋದು, ಅಷ್ಟು ದೊಡ್ಡ ಮಕ್ಕಳಾಗಿದ್ದಾರೆ. ಇದು ನಮಗೆ ರಿಯಲ್ ಹೇಳಿದ್ರೆ ಬಹುಶಃ ನಂಬಕ್ಕೆ ಕಷ್ಟ, ಆದರೆ ಇದು ಸತ್ಯ. ಬ್ರೇಕ್ ಪೈಪ್ ಕಟ್ ಮಾಡಿಸಿದ್ದು ಮಾಳವಿಕಾ ಶ್ರೀಧರ್ ಅಲ್ಲ, ಸದಾನಂದ್ ಅವರೇ. ಅದೇ ಈ ಟೈಮ್ನಲ್ಲಿ ಆಗ್ಬೇಕಾರೆ ರೋಡಲ್ಲಿ ಹೋಗ್ಬೇಕಾರೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಗಂಡ ಹೆಂಡತಿಯರೋ ಅವರು IT ನಲ್ಲಿ ಕೆಲಸ ಮಾಡೋರು. ಒಂದು ಸತಿ ಹೋಗ್ತಾ ಇದ್ದೀವಿ ರೋಡಲ್ಲಿ, ನಿಲ್ಲಿಸ್ಬಿಟ್ಟು ಬಂದು ಅಲ್ಲ ನಿಮಗೆ ದೇವರು ಒಳ್ಳೇದು ಮಾಡ್ತಾನ ಅಂತ ಕೇಳಿದ್ರು. ನನಗೇನು ಏನು ಮಾಡಿದ್ದೀನಿ ಅಂತ ಕೇಳಿದೆ ನಾನು. ಅಲ್ಲ ಅಷ್ಟೆಲ್ಲ ಅಲ್ಲಿ ಗೋಳಿಕೋತಿರಲ್ಲ, ನಮ್ಮದು ಶಾಪ ತಟ್ಟತ್ತೆ ನಿಮಗೇನು. ಏನು ಶಾಪ ತಟ್ಟತ್ತೆ? ಇಲ್ಲ ನೀವಲ್ಲೆಲ್ಲ ಗೋಳಿಕೋತಿದ್ರಲ್ಲ, ನಿಮ್ಮ ಶಾಪ ತಟ್ಟತ್ತೆ. ನಾನು ಹೇಳಿದೆ ತಕ್ಷಣ ಗೊತ್ತಾಯ್ತು ನಿಮಗೆ ಶಾಪ ತಟ್ಟತ್ತೆ ಅಂದರೆ ಏನು ಸುಮ್ಮನೆ. ಓ ಸರಳಂಗ ಅಂತ ಕೇಳಿದೆ ನಾನು. ಓ ಸರಳಂಗ, ಅವಳಿಗೆ ಶಾಪ ಕೊಡಿ ಬರಲ್ಲ, ನಾನು ಶ್ರೀಮತಿ ಆದ್ದೀನಿ ಮುಂದೆ ನಿಂತಿರೋದು. ಸರಳ ಅದು ಏನು ಮಾಡೋಕ್ಕಾಗೋದಿಲ್ಲ, ಪಾತ್ರ ಅದು ಹಾಗೇನೆ. ನಾನು ಶ್ರೀಮತಿಯಾಗಿ ನಿಮ್ಗೇನಾದರೂ ತೊಂದರೆ ಕೊಟ್ಟಿದ್ದೆ, ನಿಮ್ಗೆ ಎಷ್ಟು ನಗ್ತಾ ಮಾತಾಡ್ತೀರಾ ನೀವು, ಅಲ್ಲಿ ನೀವು ಹಂಗೆ ಮಾಡ್ತೀರಾ ಅಲ್ವಲ್ಲ, ಸರಳಾಗಿ ಬೈರಿ, ನಾನು ನಿಮ್ಮ ಮುಂದೆ ಇರೋದು ಅಂತ ಹೇಳಿ ಹಿಂಗೆ ಪ್ಯಾಕ್ ಮಾಡಿ ಕಳಿಸಿದ್ದೆ. ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ನಮಗೆ. ಸೊ ಜನನು ಸೊ ಇನ್ನೋಸೆಂಟ್ ಅವಾಗ ನಿಜವಾಗ್ಲೂ. ಅದು ಹೆಂಗಸರೇ ಬಂದು ಬೈತಾ ಇದ್ದಿದ್ದು. ಅದು ಒಂಥರ ಇವಾಗ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅದೆಲ್ಲ ನಗು ಬರುತ್ತೆ. ಬಟ್ ಆ ಟೈಮು ಅದೊಂಥರ ಇತ್ತು. ಈಗ ಅದಕ್ಕಿಂತ ಜಾಸ್ತಿ ನೆಗೆಟಿವಿಟಿ ಎಲ್ಲ ತೋರಿಸ್ತಾರೆ. ಬಟ್ ಇವಾಗೆಲ್ಲ ಚಾನಲ್ಗಳು ಬಹುಶಃ ಜಾಸ್ತಿ ಇರೋದ್ರಿಂದ ಅಷ್ಟು ಇಂಪ್ಯಾಕ್ಟು ಆಗೋದಿಲ್ಲ ಇವಾಗ. ಯಾಕೆಂದರೆ ಒಬ್ಬರೊಬ್ರು ಎಲ್ಲ ಚಾನಲಲ್ಲೂ ಎಲ್ಲ ಸೀರಿಯಲಲ್ಲೂ ಒಂದು ನೆಗೆಟಿವ್ ರೋಲ್ ಇರುತ್ತೆ. ಅದು ಹುಡುಗಿನೇ, ಅದು ಹೆಣ್ಣೆನೆ. ಅದು ನೋವು ಆ ಮೊಮೆಂಟರಿ ಅದು. ಬಟ್ ಈಗ ಅದನ್ನ ಈಗ ಒಂಥರ ಮೆಮೊರಿ, ಗುಡ್ ಮೆಮೊರೀಸ್ ಥರ ಹೇಳ್ತಿದ್ದೀರಿ. ಆದ್ರೆ ಅವತ್ತು ನಿಮ್ಗೆ ತುಂಬ ದುಃಖ ಆಗೋದು ಅಥವಾ ಹೇಗನ್ಸೋದು? ಇಲ್ಲ, ಮನೆಯಲ್ಲಿ ನನಗೆ ಎನ್ಕರೇಜ್ಮೆಂಟ್ ಇರ್ತಿತ್ತು, ನಾನು ನಕ್ಬಿಡ್ತಿದ್ದೆ. ನಾನೆಲ್ಲ ಬಂದು ನಮ್ಮ ತಾಯಿ ಹೇಳೋರು, ನಮ್ಮ ತಾಯಿ ಎಲ್ಲರೂ ಕೇಳೋರು, ನಿಮ್ಮ ಶ್ರೀಮತಿ ಅಷ್ಟು ಕೆಟ್ಟವಳ, ಆಸ್ತಿ ಬೇಕು ಅಂತ ಅಷ್ಟೊಂದು ಹಾಗೆಲ್ಲ ಮಾಡ್ತಾಳ ಅಂತ. ಆವಾಗ ಹೇಳೋದು, ನಮ್ಮ ಮನೇಲಿ ಎಲ್ರಿಗಿಂತ ಮೆದು ಅವಳು, ಮಾತೆತ್ರ ಒಂಚೂರು ಏನಾದರೂ ಆಯಿತು ಅಂದರೆ ಹತ್ಬಿಡ್ತಾಳೆ ಅವಳು. ಪಾತ್ರ ಹಿಂಗೆ ಮಾಡ್ತಾಳೆ, ಬೇಡ ಪುಟ್ಟಿ ಮಾಡಬೇಡ, ಆ ಥರದ್ದೆಲ್ಲ ಮಾಡಬೇಡ, ನಂಗೆ ನೋಡೋಕ್ಕಾಗೋದಿಲ್ಲ, ನಿನ್ನನ್ನೆಲ್ಲರೂ ಬೈಕೋತಾರೆ ಅಮ್ಮ, ಅಯ್ಯೋ ಅದೆಲ್ಲ ಪಾತ್ರ ಅದನ್ನೇನು ಅದೆಲ್ಲ ಆಮೇಲೆ ಹಂಗೆಲ್ಲ ಏನು ಅಂದ್ಕೊಳ್ಳೋದಿಲ್ಲ ಹೇಳಿ ಅಮ್ಮಂಗೆ ಸಮಾಧಾನ ಮಾಡ್ತಾಯಿದ್ದೆ. ಸೊ ಮಾಯಾಮೃಗ ವೈರಲ್ ಅವಾಗ. ಮಾಯಾಮೃಗ ಅದೊಂಥರ ಹಿಸ್ಟ್ರಿ, ಅದೊಂಥರ ಇಟ್ ಕ್ರಿಯೇಟೆಡ್ ಹಿಸ್ಟ್ರಿ. ನೋಡ್ದಲ್ಲೇ ಇರೋರೇ ಇಲ್ಲಲ್ಲ ನಮ್ಗೆ ಅವಾಗ ಎಂಥ ರೆಕಗ್ನಿಷನ್ನು. ತಿರುಪತಿಗೆ ಹೋಯ್ತು ಅಂತಂದರೆ ನೀವು ಮಾಯಾಮೃಗದಲ್ಲಿ ಮಾಡಿದೆಲ್ಲ ಅಂತ ದೇವ್ರ ಮುಂದೆ ನಿಲ್ಲಿಸೋರು. ಅದಕ್ಕಿಂತ ಬೇರೆ ಬೇಕಾ? ದೇವಸ್ಥಾನಕ್ಕೆ ಹೋಯ್ತು ಅಂದರೆ ಮುಂದೆ ನಿಲ್ಲಿಸೋರು. ನೀವು ಅಲ್ಲಿ ಹಂಗೆ ಮಾಡಿದ್ರೆ ಇಲ್ಲಿ ಇಷ್ಟು ನಗ್ತಾ ಇರ್ತೀರಲ್ಲ ನೀವು, ಅದು ಪಾತ್ರ ಅದು ಅಂತಿದ್ದೆ. ಬಂದು ನಿಂತಿದ್ದೆ. ನಮಗೆ ಇವತ್ತಿಗೂ ನನಗೆ ಹೇಳಿದ್ನಲ್ಲ, ಇವತ್ತು ಏನೇ ನೆಗೆಟಿವ್ ರೋಲ್ ಮಾಡಿದ್ರು ಅದಕ್ಕಿಂತ ಜೋರಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಅಲ್ಲೇ ಎಲ್ಲ ಮಾಡಿ ಆಗೋಗ್ಬಿಟ್ಟಿದೆ. ಇವಾಗ ನಮಗೇನು ಯಾವುದು ನೆಗೆಟಿವ್ ಪಾತ್ರಗಳು ಕೊಟ್ಟರು ನಮಗೇನು ಆ ಇಂಪ್ಯಾಕ್ಟ್ ಇವಾಗ ಆಗೋದಿಲ್ಲ. ಯಾರೇ ನೋಡಿದ್ರು ಆ ಇಂಪ್ಯಾಕ್ಟ್ ಆಗೋದಿಲ್ಲ ಇವಾಗ. ಯಾಕೆಂದರೆ ಒಂದು ಮೈಸೂರಿನಲ್ಲಿ ಒಂದು ಅಗ್ರಹಾರದಂಥ ಕುಟುಂಬದಲ್ಲಿ ಬಂದೋಳು ಅಂತ ರಿಲಿಜಿಯಸ್ಸು, ಟ್ರೆಡಿಷನಲ್ಲು. ಆ ಟ್ರೆಡಿಷನಲ್ಲಿ ರಿಲಿಜಿಯಸ್ ಇದ್ದಾಗ ನಾರ್ಮಲಿ ನಾವೆಲ್ಲ ಮುಖಕ್ಕೆ ಪೌಡ್ರ್ಗಳೇ ಹಾಕೋತಾ ಇರಲಿಲ್ಲ. ಪೌಡ್ರ್ ಇಲ್ಲ, ಲಿಪ್ಸ್ಟಿಕ್ ಅಂತೂ ಇಲ್ಲವೇ ಇಲ್ಲ. ಆ ಥರದ್ರಲ್ಲಿ ನಾವು ದಿವಸ ಬಣ್ಣ ಹಚ್ಕೊಂಡು ನಾವು ಮಾಡೋದು ಒಂದು ತುಂಬ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ಆದರೆ ಬೇಕು ಅಂತ ಬಂದಿಲ್ಲ, ಅದು ಸರ್ಕಮ್ಸ್ಟೆನ್ಸಸ್ ಅದೊಂಥರ ಹಾಗೆ ಸಣ್ಣ ಪಾತ್ರ ಅಂತ ಬಂದು ಅದು ಜಾಸ್ತಿ ಆಯಿತು. ಇವತ್ತು ನಾನು ಮಾಡ್ತಿರೋದು 78ನೇ ಸೀರಿಯಲ್ಲು ನಂದು, ಸುಮಾರು ವರ್ಷದಿಂದ. ಆದರೆ ಏನೋ ನನಗೆ ಕಲಾ ಮಾಧ್ಯಮ ಜೊತೆಯಲ್ಲಿ ನನಗೆ ಯಾವುದೋ ಇದು ಬರಲೇ ಇಲ್ಲ. ನನಗೆ ಒಂದು ಜನಗಳ ಜೊತೆಯಲ್ಲಿ ನನ್ನ ಒಪಿನಿಯನ್ ಹೇಳೋದಕ್ಕೆ, ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆಯನ್ನು ಹೇಳೋದಕ್ಕೆ, ನನ್ನ ಕತೆ ಹೇಳೋಕ್ಕೆ ಖಂಡಿತ ನನಗೆ ಅದೊಂದು ಚಾನ್ಸೇ ಸಿಕ್ಕಿರಲಿಲ್ಲ. ಆಕಾಶವಾಣಿನಲ್ಲೆಲ್ಲ ಕರೆದಿದ್ರು, ಅಲ್ಲೆಲ್ಲ ಹೇಳ್ಕೊಂಡಿದ್ದೆ, ಅಲ್ಲೆಲ್ಲ ಬರ್ತಿತ್ತು. ಬಟ್ ಹೀಗೆ ನನಗೆ ಬೇಕಾದವ್ರ ಜೊತೆ, ನನ್ನ ಫ್ಯಾನ್ಸ್ ಜೊತೆಯಲ್ಲಿ, ಬಹುಶಃ ನನಗೆ ಬೇರೆಯವ್ರಿಗಿಂತ ನನಗೆ ಕಡಿಮೆ ಫ್ಯಾನ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ಕಲಾವಿದೆ ಅಂತ ಗುರುತಿಸ್ಕೊಂಡು ನನಗೆ ಕಲಾ ಮಾಧ್ಯಮದ ಜೊತೆಗೆ ಮಾತಾಡಿ ನನ್ನ ಮನಸ್ಸಿನ ಅನಿಸಿಕೆ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಇವತ್ತು ಯು ಮೇಡ್ ಮೈ ಡೇ ಅಷ್ಟು ಮಾತ್ರ ಹೇಳ್ಬೋದು ನನಗೆ. ಯಾಕೆಂದರೆ ನಾನು ಯಾರ ಹತ್ರನೂ ನನಗೆ ಒಂದು ಇಂಟರ್ವ್ಯೂ ಬೇಕಂತಾಗಲಿ ಅಥವಾ ನನಗೊಂದು ಪ್ರಶಸ್ತಿ ಬೇಕಂತಾಗಲಿ
ನನ್ನನ್ನು ಗುರುತಿಸಿ ಅಂತ ನಾನು ಯಾವತ್ತೂ ಕೇಳೋಳಲ್ಲ, ಒಂದು ಪಾತ್ರ ಕೊಡಿ ಅಂತಲೂ ನಾನು ಕೇಳೋಳಲ್ಲ ನಾನು. ಯಾಕೆಂದರೆ ಅದು ನಮ್ಮ ಮನೇಲಿ ಬಂದಿಲ್ಲ, ಅದು ಕೇಳ್ಕೊಂಡು ಹೋಗಬಾರ್ದು. ನಮಗೆ ಬೇಕಾಗಿದ್ದು ಅದು ಬರುತ್ತೆ. ವಿ ಶುಡ್ ಕಮ್ಯಾಂಡ್ ರೆಸ್ಪೆಕ್ಟ್ ಅಷ್ಟೇ, ಪ್ರೀತಿ ಅಷ್ಟೇ. ಅದು ಬಿಟ್ಟರೆ ಬೇರೆದು ನಮ್ಗೆ ಗೊತ್ತಿಲ್ಲ ಅದು. ಸೊ ಕೇಳೋ ಅಂಥ ಸಂದರ್ಭ ನನಗೆ ಅದೊಂಥರ ಬಂದ್ರೂ ಏನೇ ಆಗಲಿ ಕೇಳಬೇಕು ಅಂದರೆ ನಮಗೆಲ್ಲ ಇಲ್ಲೇ ಬರುತ್ತೆ ಹೊರತು ಬಾಯಿಂದ ಹೊರಗಡೆ ಬರೋಲ್ಲ ಅಂತ. ಅದರಲ್ಲಿ ಇವತ್ತು ಬಂದಿರೋದು ನಂಗೆ ನಿಜ ಸೋ ತುಂಬ ತುಂಬ ಖುಷಿ ಇದೆ ಇವತ್ತು ನನಗೆ. ಇದಕ್ಕೆ ಬೆಳಗ್ಗೆಯಿಂದನೇ ತಯಾರಿ ನಂದು. ಆಮೇಲೆ ಮಾಯಾಮೃಗ ಎಷ್ಟು ಎಪಿಸೋಡ್ ಆಯ್ತು ನಮ್ಮದು? ಮಾಯಾಮೃಗ 400 ಚಿಲ್ಲರೆ ಎಪಿಸೋಡ್ ಆಯಿತು. ನೀವು ಎಷ್ಟು ಎಪಿಸೋಡಲ್ಲಿದ್ದೀರಿ? ನಾನಿದೆ ಫಸ್ಟು ಒಂದು 100 ಎಪಿಸೋಡಲ್ಲಿ ಇರಲಿಲ್ಲ, ಆಮೇಲೆ ಕೊನೆವರೆಗೂ ಇದ್ದೆ. ಒಂದು 300+ ಎಪಿಸೋಡ್. ಭರತ್ ಭಾಗವತರು ನನ್ನ ಗಂಡನಾಗಿ ಆ್ಯಕ್ಟ್ ಮಾಡಿದ್ದು. ಸೊ ನಿಜವಾಗ್ಲೂ ಇಟ್ ಕ್ರಿಯೇಟೆಡ್ ಸೋ ಮಚ್. ಇವತ್ತಿಗೂ ನನ್ನ ಅಮೇರಿಕಾಕ್ಕೆ ಹೋದಾಗಲೂ ಅಲ್ಲಿ ಕನ್ನಡ ಸಂಘದವರೆಲ್ಲ ಅಲ್ಲೆಲ್ಲ ಬಂದು ಮಾತಾಡಿದ್ರು. ಮತ್ತು ಮಾಯಾಮೃಗ ರಿಪೀಟ್ ಆಯಿತು. ಆದರೆ ಮತ್ತೆ ಸಿರಿ ಕನ್ನಡದಲ್ಲಿ ಮಾಯಾಮೃಗ ಸೆಕೆಂಡ್ ಪಾರ್ಟ್ ಬಂತು. ಅದಕ್ಕೆ ನನಗೆ ಆ್ಯಕ್ಟ್ ಮಾಡೋಕ್ಕಾಗಲಿ, ಯಾಕೆಂದ್ರೆ ನಾನು ನ್ಯೂಜಿಲ್ಯಾಂಡ್ಗೆ ಹೋಗಬೇಕಾಗಿ ಬಂತು. ಸೊ ಆ ಟೈಮ್ನಲ್ಲಿ ಬಂತು, ನಾನು ಬರೋಷ್ಟರೊಳಗಡೆ ಆಗಿ ಹೋಗ್ಬಿಟ್ಟಿತ್ತು. ಅದು ಬೇಗ ಮುಗಿದೋಯ್ತು. ಬಟ್ ಅಲ್ಲೂ ಎಲ್ಲ ಕನ್ನಡ ಸಂಘಗಳು ಎಲ್ಲರೂ ಅದನ್ನು ನಾವು ಈಗ ತಾನೇ ನಾವು ಮತ್ತೆ ನೋಡ್ತಾ ಇದ್ದೀವಿ ನಾವು ಈ ಸೀರಿಯಲ್. ಯಾಕೆಂದರೆ 2ನೇ ಸತಿ ಯೂಟ್ಯೂಬ್ನಲ್ಲಿ ಮತ್ತೆ ಟೆಲಿಕಾಸ್ಟ್ ಆಗ್ತಿತ್ತು, ಅದನ್ನೆಲ್ಲ ಮತ್ತೆ ನೋಡಿದ್ರು. ಸೊ ನನಗೆ ಎಲ್ಲಿ ಹೋದರೂ ನನಗೆ ಇದೆಲ್ಲ ಇವಾಗ ಬರೋದಕ್ಕಿಂತ ನನಗೆ ನನಗೆ ಬೇಜಾರು ನಾನು ಖಂಡಿತ ಆಗಿಲ್ಲ, ಖುಷಿಯಾಗೇ ನಾನು ಅದನ್ನು ತೊಗೊಂಡಿದ್ದೀನಿ. ಮತ್ತು ಆ ಪಾತ್ರ ಮುಖಾಂತರ ನನ್ನನ್ನು ಈಗಲೂ ರೆಕಗ್ನೈಸ್ ಮಾಡ್ತಾರಲ್ಲ. ಇವತ್ತು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಾರೆ, ಒಂದು ನಿಮಿಷ ನೋಡ್ತಾರೆ, ನಿಮ್ಮನ್ನೆಲ್ಲೋ ನೋಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ತಕ್ಷಣ ನೀವು ಮಾಯಾಮೃಗದವರಲ್ವ, ಹಾಗೇ ಇದ್ದೀರಲ್ಲ ಅಂತ ಹೇಳ್ತಾರೆ. ಐ ಫೀಲ್ ಸೋ ಹ್ಯಾಪಿ. ಯಾಕೆಂದರೆ ಅಲ್ಲಿ ತುಂಬ ಸೀರಿಯಸ್ಸು ಗೋಳಿಕೊಳ್ಳೋದು. ಇಲ್ಲಿ ನನಗೆ ನಗುನೇ ಹೋಗಲ್ಲ ನನ್ನ ಮುಖದಿಂದ. ಸೊ ಇಲ್ಲಿ ನಾನು ನಗ್ತಾ ಇರ್ತೀನಿ. ಸೊ ಹೀಗೆ ಪಾತ್ರ ಅದು ಅಷ್ಟೇ. ಮಾಯಾಮೃಗ ಆದಮೇಲೆ ಅವ್ರದಲ್ಲೇ ಮುಕ್ತ ಮಾಡಿದೆ, ಮನ್ವಂತರ ಮಾಡಿದೆ. ಸೊ TNS ಜೊತೆ ಪರ್ಮನೆಂಟ್ ಮಾಡಿದ್ದೆ, ತುಂಬಾ ಮಾಡಿದ್ದೆ ನಾನು. ಆಮೇಲೆ ಇನ್ನೊಂದು ಡಾಕ್ಟರ್ ಗಿರಿಜಮ್ಮ ಅವ್ರದ್ದು ಸುಪ್ತ ಮನಸ್ಸಿನ ಸಪ್ತ ಸ್ವರಗಳು, ಅದರಲ್ಲಿ ಒಂದು ತುಂಬ ಒಳ್ಳೆ ರೋಲ್ ಇತ್ತು. ಅದು ಅವಾಗೆಲ್ಲ ETV ಎಲ್ಲ ಇದ್ದಿದ್ದು, ETVನಲ್ಲಿ ಮಾಡಿದ್ದು ಸುಮಾರು ಅದು. ಆಮೇಲೆ ಇವರು ಸಿಹಿಕೈ ಚಂದ್ರು ಸರ್ ಅವ್ರದ್ದು ಅದು ತುಂಬ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಪಾಪ ಪಾಂಡು, ಶಾಲಿನಿ ಶ್ರೀಮತಿ. ನಾನು ಶ್ರೀಮತಿಯಾಗಿ ನಂದಲ್ಲ, ನನ್ನ ಹೆಸರು ಶಾಲಿನಿಗೆ. ಸೊ ಒಂದ್ಸತಿ ಏನಾಯ್ತು, ಶಾಲಿನಿನ ಯಾವುದೋ ಒಂದು ಪ್ರೋಗ್ರಾಮ್ಗೆ ಕರಿಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ನಮ್ಮ ಮನೆಗೆ ಬಂದರು. ಯಾರೋ ಬಂದರು, ಇವರಲ್ವಲ್ಲ ಅವರು ಅಂದರು. ಇದು ನೋಡಿ ಇರೋದು ಶ್ರೀಮತಿ ಅಲ್ವಾ? ಹೌದು, ನಾನು ಶ್ರೀಮತಿ. ಆದರೆ ಅಲ್ವಲ್ಲ, ನೀವಲ್ವಲ್ಲ, ನಿಮಗೆಲ್ಲ ನಾವು ಸನ್ಮಾನ ಮಾಡೋಕ್ಕೆ ಬಂದಿರೋದು. ನನಗೆ ಗೊತ್ತಾಯಿತು, ಆ ಶಾಲಿನಿ ಹೆಸರು ಶ್ರೀಮತಿ. ನಾನು ಹೇಳಿದೆ, ನನ್ನ ಹೆಸರು ಶ್ರೀಮತಿ, ಅವರು ಶ್ರೀಮತಿ ಅನ್ನೋ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, ಬಹುಶಃ ನೀವು ಶಾಲಿನಿನ ಹುಡ್ಕೊಂಬಂದಿದ್ದೀರಾ ಅನ್ಸುತ್ತೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ಶಾಲಿನಿಗೆ ಫೋನ್ ಮಾಡಿಬಿಟ್ಟು, ಶಾಲಿನಿ ನಿನಗೆ ಆನರ್ ಮಾಡಬೇಕು, ನಿನ್ನನ್ನು ಗೆಸ್ಟಾಗಿ ಕರಿಬೇಕು ಅಂದ್ಕೊಂಡು ನಮ್ಮ ಮನೆಗೆ ಬಂದರೆ ಮಾತಾಡು ಅಂತ ಹೇಳಿ ಅದನ್ನು ಹಾಕ್ಕೊಟ್ಟೆ. ಅದರಲ್ಲೂ ಭರತ್ ಭಾಗವತರೇ ನನ್ನ ಗಂಡನಾಗಿ ಆ್ಯಕ್ಟ್ ಮಾಡಿದ್ದು. ಇದು ಹೇಗೆ ಸೀರಿಯಸ್ಸೋ ಅದು ಹಾಗೆ ಜಾಲಿದು. ಅದೊಂಥರ ತುಂಬ ಖುಷಿ ಸಿಗ್ತಾ ಇತ್ತು. ಅದು ಆ ಕಾಮಿಡಿ ನಿಜವಲ್ಲಿ MS ನರಸಿಂಹಮೂರ್ತಿ ಸರ್ ಅವರು ಬರೆದಿದ್ದು. ಅದು ಒಂಥರ ನಾನು ಹೇಳಿ ಒಂದೊಂದು ಪಾತ್ರಗಳು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.